ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಧುಮತಿ ಗುರುರಾಜ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು DNA ಸ್ಟ್ರಕ್ಚರ್ ಮತ್ತು RNA ಸ್ಟ್ರಕ್ಚರ್. DNA ಮತ್ತು RNA ಸ್ಟ್ರಕ್ಚರನ್ನು ತಗೊಳ್ತಾ ಇದ್ದೀನಿ. ಸೊ DNA ಮತ್ತು RNA ಸ್ಟ್ರಕ್ಚರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು DNA ಮತ್ತು RNA ಎಲ್ಲಿ ಸಿಗುತ್ತೆ? ನಮಗೆ ನ್ಯೂಕ್ಲಿಯಸ್ಸಲ್ಲಿ ಸಿಗುತ್ತೆ. ಸೊ ನ್ಯೂಕ್ಲಿಯಸ್ ಬಗ್ಗೆ ಸ್ವಲ್ಪ ಒಂದು 5 ನಿಮಿಷದಲ್ಲಿ ಇನ್ಫಾರ್ಮೇಷನನ್ನು ಕೊಟ್ಬಿಟ್ಟು DNA ಮತ್ತು RNA ಸ್ಟ್ರಕ್ಚರ್ಗೆ ಹೋಗ್ತಾ ಇದ್ದೀನಿ. ನ್ಯೂಕ್ಲಿಯಸ್ ಎಲ್ಲಿ ಸಿಗುತ್ತೆ ನಮಗೆ ಅಂತಂತ ಹೇಳಂದ್ರೆ, ಸೆಲ್ ಇದೆ, ಕೋಶ ಅಂತಂದೇಳಿ ಸೆಲ್ ಸ್ಟಡಿ ಮಾಡಿರ್ತೀವಿ ನೀವು. ಸೆಲ್ ಮಧ್ಯಭಾಗದಲ್ಲಿ ಏನಿರುತ್ತೆ? ನ್ಯೂಕ್ಲಿಯಸ್ ಇರುತ್ತೆ. ಕೋಶದ ಮಧ್ಯಭಾಗದಲ್ಲಿ ಯಾವಾಗಲೂ ಏನಿರುತ್ತೆ ಅಂತಂದು ಹೇಳಿದ್ರೆ ನ್ಯೂಕ್ಲಿಯಸ್ ಇರುತ್ತೆ. ನಾವು ಸ್ಕೂಲಲ್ಲಿ ಸೆಲ್ ಚಿತ್ರ ತೆಗಿರಿ ಅಂದ ತಕ್ಷಣ ಏನು ಮಾಡ್ತೀವಿ? ಭಾಳ ಇಂಟ್ರೆಸ್ಟಿಂಗ್ ಆಗಿ ಒಂದು ರೌಂಡನ್ನು ಹಾಕಿ, ಈ ಥರ ರೌಂಡ್ ಹಾಕಿಬಿಟ್ಟು ಅದ್ರ ಮಧ್ಯದಲ್ಲಿ ತೆಗೆದು ಆಮೇಲೆ ಏನು ಮಾಡ್ತೀವಿ ಅಂತಂದು ಹೇಳಿದ್ರೆ ಈ ಥರ ತೆಗೆದು. ಯಾಕೆ? ವಿ ಆರ್ ವೆರಿ ಏನು ಅಂತಂದು ಹೇಳಿದ್ರೆ, ಮಧ್ಯದಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ ಯಾವಾಗಲೂ ಏನು ಹೇಳ್ತೀವಿ? ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್ ದೇರ್ ಅಂತಂದು ಹೇಳ್ತೀವಿ. ಹಾಗಾದರೆ ಕೋಶದ ಮಧ್ಯಭಾಗದಲ್ಲಿ ಯಾವಾಗಲೂ ಏನಿರುತ್ತೆ ಅಂತಂದು ಹೇಳಿದ್ರೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ಸನ್ನು ಯಾರು ಕಂಡು ಹಿಡಿದ್ರು ಅಂತಂದು ಹೇಳಿದ್ರೆ ರಾಬರ್ಟ್ ಬ್ರೌನ್ ಡಿಸ್ಕವರ್ಡ್ ನ್ಯೂಕ್ಲಿಯಸ್ ಅಂತಂದು ಹೇಳ್ತೀವಿ. ನ್ಯೂಕ್ಲಿಯಸ್ ಟರ್ಮನ್ನು ಕೊಟ್ಟವ್ರು ಯಾರು ನಮಗೆ ಅಂತಂದು ಹೇಳಿದ್ರೆ ರಾಬರ್ಟ್ ಬ್ರೌನ್ ಅಂತಂದು ಹೇಳ್ತೀವಿ. ಟರ್ಮನ್ನು ಕೊಟ್ಟವರು ರಾಬರ್ಟ್ ಬ್ರೌನ್ ಅವರು, ನ್ಯೂಕ್ಲಿಯಸ್ಸನ್ನು ಡಿಸ್ಕವರ್ ಮಾಡಿದವರು ರಾಬರ್ಟ್ ಬ್ರೌನ್ ಅವರು. ಹಾಗಾದರೆ ನ್ಯೂಕ್ಲಿಯಸ್ ಈಸ್ ದ ಲಾರ್ಜೆಸ್ಟ್ ಸೆಲ್ ಆರ್ಗನಲ್ ಇನ್ ಸೆಲ್ ಅಂತಂದು ಕರಿತೀವಿ. ಕೋಶದ ಅತಿ ದೊಡ್ಡ ಕಣದಂಗ ಯಾವುದು ಅಂತಂದು ಹೇಳಿದ್ರೆ ನ್ಯೂಕ್ಲಿಯಸ್ ಅಂತಂದು ಕರಿತೀವಿ. ಕೋಶದಲ್ಲಿ ಬಹಳಷ್ಟು ಕಣದಂಗಗಳಿರ್ತಾವೆ. ಫಾರ್ ಎಕ್ಸಾಂಪಲ್ ಲೈಸೋಸೋಮ್ ಆಗಿರ್ಬೋದು, ರೈಬೋಸೋಮ್ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಗಾಲ್ಗಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಆಲ್ ದೋಸ್ ಥಿಂಗ್ಸ್. ಸೆಲ್ಲಲ್ಲಿ ಬಹಳಷ್ಟು ಕಣದಂಗಗಳು ಉಪಸ್ಥಿತವಾಗಿದ್ದಾವೆ. ಆ ಎಲ್ಲ ಕಣದಂಗಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ಕಣದಂಗ ಯಾವುದು ಅಂತಂದು ಹೇಳಂದ್ರೆ ನ್ಯೂಕ್ಲಿಯಸ್ ಅಂತಂದು ಕರಿತೀವಿ. ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸೊ ಮತ್ತೆ ಎಕ್ಸಾಮಲ್ಲಿ ಯಾವ ಕ್ವಶನನ್ನು ಕವರ್ ಮಾಡಿದ್ದಾನೆ ಅಂತಂದು ಹೇಳಿದ್ರೆ, ವಿಚ್ ಈಸ್ ದ ಲಾರ್ಜೆಸ್ಟ್ ಸೆಲ್ ಆರ್ಗನಲ್ ಇನ್ ಸೆಲ್. ಕೋಶದ ಅತಿ ದೊಡ್ಡ ಕಣದಂಗ ಯಾವುದಾಗಿರುತ್ತೆ? ನ್ಯೂಕ್ಲಿಯಸ್ ಆಗಿರುತ್ತೆ. ಸೆಕೆಂಡ್ ಲಾರ್ಜೆಸ್ಟ್ ಸೆಲ್ ಆರ್ಗನಲ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾವನ್ನು ಕೋಶದ ಎರಡನೆಯ ಅತಿ ದೊಡ್ಡ ಕಣದಂಗ ಅಂತಂತ ಕರಿತೀವಿ. ದಿಸ್ ಈಸ್ ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್, ಸ್ಮಾಲೆಸ್ಟ್ ಸೆಲ್ ಆರ್ಗನಲ್. ಕೋಶದ ಅತ್ಯಂತ ಚಿಕ್ಕ ಕಣದಂಗ ಯಾವುದು? ದಟ್ ಈಸ್ ರೈಬೋಸೋಮನ್ನು ನಾವೇನಂತ ಕರಿತೀವಿ ಅಂತಂದು ಹೇಳಂದ್ರೆ, ಇದು ಸಹ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆನೇ. ರೈಬೋಸೋಮನ್ನು ಸಾರ್ವತ್ರಿಕ ಕಣದಂಗ ಅಂತಂದು ಕರಿತೀವಿ. ಯೂನಿವರ್ಸಲ್ ಕಾಂಪೋನೆಂಟ್ ಅಂತಂದು ಕರಿತೀವಿ. ಇದನ್ನು ಯಾವುದನ್ನ? ರೈಬೋಸೋಮ್. ದಿಸ್ ಈಸ್ ಯೂನಿವರ್ಸಲ್ ಕಾಂಪೋನೆಂಟ್, ಸಾರ್ವತ್ರಿಕ ಕಣದಂಗ. ಸೊ ಹಿಯರ್ ಐ ಕವರ್ಡ್ 4 questions. 4 ಪ್ರಶ್ನೆಗಳನ್ನು ಕವರ್ ಮಾಡಿದೆ. ಲಾರ್ಜೆಸ್ಟ್ ಸೆಲ್ ಆರ್ಗನಲ್ ನ್ಯೂಕ್ಲಿಯಸ್, ಸೆಕೆಂಡ್ ಲಾರ್ಜೆಸ್ಟ್ ಸೆಲ್ ಆರ್ಗನಲ್ ಮೈಟೋಕಾಂಡ್ರಿಯಾ, ಸ್ಮಾಲೆಸ್ಟ್ ಸೆಲ್ ಆರ್ಗನಲ್ ರೈಬೋಸೋಮ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಸೆಲ್ ಕಾಂಪೋನೆಂಟ್ ಅಂತಂದು ಕರಿತೀವಿ. ಅದ್ರ ಜೊತೆಗೆ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಆಸ್ ಬ್ರೈನ್ ಆಫ್ ಸೆಲ್. ಕೋಶದ ಮಿದುಳು ಅಂತಂದು ನ್ಯೂಕ್ಲಿಯಸ್ ಅನ್ನು ಕರಿತೀವಿ. ಜೊತೆಗೆ ಇದನ್ನ ಮ್ಯಾನೇಜರ್ ಆಫ್ ಸೆಲ್ ಅಂತಂದು ಹೇಳಿನೂ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾನೇಜರ್ ಆಫ್ ಸೆಲ್. ಕೋಶದ ಮ್ಯಾನೇಜರ್ ಅಂತಂದು ಕರಿತೀವಿ. ಯಾಕೆ? ಯಾರನ್ನ ಮ್ಯಾನೇಜರ್ ಅಂತ ಕರಿತೀವಿ? ದ ಒನ್ ಹೂ ಮ್ಯಾನೇಜಸ್. ಯಾವುದನ್ನ ಮ್ಯಾನೇಜ್ ಮಾಡ್ತಾರೆ? ಸೆಲ್ಲನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಯಾವುದು? ನ್ಯೂಕ್ಲಿಯಸ್. ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು? ಮ್ಯಾನೇಜರ್ ಆಫ್ ಸೆಲ್ ಅಥವಾ ಬ್ರೈನ್ ಆಫ್ ಸೆಲ್ ಅಂತಂದು ಕರಿತೀವಿ. ಅದಾದ ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ? ಸ್ಟಡಿ ಆಫ್ ನ್ಯೂಕ್ಲಿಯಸ್ನ ಅಧ್ಯಯನಕ್ಕೆ ಏನೆಂದು ಕರೆಯುವರು? ನ್ಯೂಕ್ಲಿಯಸ್ನ ಅಧ್ಯಯನಕ್ಕೆ ಕೈರಾಲಜಿ ಅಂತಂದು ಕರೀತಾರೆ. ಸೊ ಇದು ಸಹ ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್. ನ್ಯೂಕ್ಲಿಯಸ್ ಮೇಲೆ ಹಾಗಾದರೆ ಎಷ್ಟು ಕ್ವಶನ್ಸ್ ಬರ್ತವೆ? ನ್ಯೂಕ್ಲಿಯಸ್ಸನ್ನು ಕಂಡು ಹಿಡಿದವ್ರು ಯಾರು? ರಾಬರ್ಟ್ ಬ್ರೌನ್. ಕೋಶದ ಅತಿ ದೊಡ್ಡ ಕಣದಂಗ ಯಾವುದು? ನ್ಯೂಕ್ಲಿಯಸ್. ಕೋಶದ ಎರಡನೆಯ ಅತಿ ದೊಡ್ಡ ಕಣದಂಗ ಯಾವುದು? ಮೈಟೋಕಾಂಡ್ರಿಯಾ. ಕೋಶದ ಚಿಕ್ಕ ಕಣದಂಗ ಯಾವುದು? ರೈಬೋಸೋಮನ್ನು ಏನೆಂದು ಕರೆಯುವರು? ಸಾರ್ವತ್ರಿಕ ಕಣದಂಗ ಅಂತಂದು ಕರೀತಾರ. ನ್ಯೂಕ್ಲಿಯಸ್ನ ಅಧ್ಯಯನಕ್ಕೆ ಏನಂತ ಕರೀತಾರ? ಕೈರಾಲಜಿ ಅಂತಂದು ಕರೀತಾರೆ. ಆಲ್ ದೀಸ್ ಕ್ವಶನ್ಸ್ ಇವೆಲ್ಲವೂ ಏನು ಅಂತಂದು ಹೇಳಿದ್ರೆ ಪ್ರಶ್ನೆ, ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಅಂತಂದು ಹೇಳ್ತೀವಿ. ನೆಕ್ಸ್ಟ್ ಒನ್,
ಈ ನ್ಯೂಕ್ಲಿಯಸನ್ನು 4 ಪಾರ್ಟಲ್ಲಿ 4 ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ ನಾವು ಕನ್ವಿನಿಯೆಂಟ್ ನಮ್ಮ ಆ್ಯಸ್ ಫಾರ್ ಆ್ಯಸ್ ಮೈ ಕನ್ವಿನಿಯೆಂಟ್ ಈಸ್ ಕನ್ಸರ್ನ್ಡ್. ಹೌದು. ಸೊ ಫಸ್ಟ್ ಪಾರ್ಟ್ ಯಾವುದು? ನ್ಯೂಕ್ಲಿಯಸ್ ಸ್ಟಡಿ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಸೆಲ್ ಅಂತಂತ ಹೇಳಿ ಕರೆದಾಗ ಸೆಲ್ ಎಲ್ಲಿರುತ್ತೆ? ಸೆಲ್ ಮಧ್ಯದಲ್ಲಿ ಏನಿರುತ್ತೆ? ನ್ಯೂಕ್ಲಿಯಸ್ ಇರುತ್ತೆ. ಹೌದು. ಸೊ ನ್ಯೂಕ್ಲಿಯಸ್ ಸ್ಟಡಿ ಮಾಡಬೇಕು ಅಂತಂತ ಹೇಳಂದ್ರೆ ಇದನ್ನು 4 ಪಾರ್ಟ್ಗಳಲ್ಲಿ ಡಿವಿಷನ್ ಮಾಡ್ತೀನಿ ನಾನು. 4 ಭಾಗಗಳಲ್ಲಿ ಡಿವಿಷನ್ ಮಾಡಿಕೊಂಡ್ರೆ ಯಾವಾಗಲೂ ಡಿವೈಡ್ ಮಾಡಿದರೆ ಏನಾಗುತ್ತೆ? ಈಸಿ ಟು ರೀಡ್ ಅಥವಾ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತಂದೇಳಿ ಹೇಳ್ತೀವಿ. ಸೊ ಈ ನ್ಯೂಕ್ಲಿಯಸ್ ಏನಿದೆಯಲ್ಲ, ಈ ನ್ಯೂಕ್ಲಿಯಸ್ ಔಟರ್ ಲೇಯರಿಗೆ ನಾವು ಏನಂತ ಕರಿತೀವಿ? ಹೊರಪದರಿಗೆ ಏನಂತ ಕರಿತೀವಿ ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತಂತ ಹೇಳಿ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಮೆಂಬ್ರೇನ್. ಕೋಶ ಪದರು, ಕೋಶ ಪೊರೆ ಅಂತಂತ ಹೇಳಿ ಕರಿತೀವಿ. ಹೌದು. ಹಿಯರ್ ನ್ಯೂಕ್ಲಿಯರ್ ಆನ್ವಲಪ್, ಇಲ್ಲಿ ಏನಿದೆಯಲ್ಲ ದಿಸ್ ಈಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತಂತೇಳಿ ಕರಿತೀವಿ. ಫಸ್ಟ್ ಪಾರ್ಟ್ ನ್ಯೂಕ್ಲಿಯಸ್ನ ಏನಾಗಿದೆ ಅಂತಂತ ಹೇಳಂದ್ರೆ ಹೊರಪದರು, ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತಂತ ಹೇಳಿ ಕರಿತೀವಿ. ಹೌದು. ಸೊ ಸೆಲ್ ಅಂತ ಹೇಳಿ ಬಂದರೆ, ಕೋಶ ಅಂತ ಬಂದರೆ, ಕೋಶದ ಹೊರಪದರಿಗೆ ನಾವೇನಂತ ಕರೆದಿದ್ವಿ? ಸೆಲ್ ಮೆಂಬ್ರೇನ್, ಕೋಶ ಪೊರೆ ಅಂತಂತ ಹೇಳಿ ಕರೆದಿದ್ದೆ ನಾನು. ಹಾಗೆ ನ್ಯೂಕ್ಲಿಯಸ್ನ ಹೊರಪದರಿಗೆ ಏನಂತ ಕರೆದೆ ನಾನು? ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತಂತ ಹೇಳಿ ಕರೆದೆ. ಹೌದು. ಸೊ ಈ ಸೆಲ್ ಮೆಂಬ್ರೇನ್ ಎದರಿಂದ ಆಗಿರ್ತದ? ಕೋಶ ಪದರು ಅಂತಂದು ಏನು ಕರಿತೀವಲ್ಲ, ಆ ಸೆಲ್ ಮೆಂಬ್ರೇನ್ ಎದರಿಂದ ಆಗಿರ್ತದ? ಇಟ್ ಈಸ್ ಮೇಡ್ ಅಪ್ ಆಫ್ ಪಾಸ್ಪೋಲಿಪಿಡ್ಸ್. ಇದು ಎದರಿಂದ ಆಗಿರ್ತದ? ಪಾಸ್ಪೋಲಿಪಿಡ್ಸ್ನಿಂದ ಆಗಿರ್ತದೆ. ದಿಸ್ ಈಸ್ ಮೇಡ್ ಅಪ್ ಆಫ್ ಪಾಸ್ಪೋಲಿಪಿಡ್. ಲೈಕ್ ವೈಸ್ ಸೆಲ್ ಮೆಂಬ್ರೇನ್ ಎದರಿಂದ ಆಗ್ಯದ? ಇಟ್ ಈಸ್ ಮೇಡ್ ಅಪ್ ಆಫ್ ಲಿಪೋಪ್ರೋಟೀನ್. ಇದು ಎದರಿಂದ ರಚಿತವಾಗಿರ್ತದ? ನ್ಯೂಕ್ಲಿಯರ್ ಮೆಂಬ್ರೇನು ಲಿಪೋಪ್ರೋಟೀನ್ನಿಂದ ರಚಿತವಾಗಿರ್ತದ. ಸೆಲ್ ಮೆಂಬ್ರೇನ್ ಎದರಿಂದ ಆಗಿತ್ತು? ಪಾಸ್ಪೋಲಿಪಿಡ್ನಿಂದ. ನ್ಯೂಕ್ಲಿಯರ್ ಮೆಂಬ್ರೇನ್ ಎದರಿಂದ ಆಗಿರ್ತದ? ಲಿಪೋಪ್ರೋಟೀನ್ನಿಂದ ಆಗಿರ್ತದ. ಹಿಯರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ಯಾವುದು? ಸೆಲ್ ಮೆಂಬ್ರೇನ್ ಎಲ್ಲಿ ಕಂಡು ಬರ್ತದ? ಸೆಲ್ ಮೆಂಬ್ರೇನ್ ಅಲ್ಲ, ನ್ಯೂಕ್ಲಿಯರ್ ಮೆಂಬ್ರೇನ್ ಎಲ್ಲಿ ಕಂಡು ಬರ್ತದ? ನ್ಯೂಕ್ಲಿಯರ್ ಪದರು ಎಲ್ಲಿ ಕಂಡು ಬರ್ತದ? ಇಟ್ ಈಸ್ ಫೌಂಡ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್. ಎಲ್ಲಿ ಕಂಡು ಬರ್ತದ? ಯೂಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ ಕಂಡು ಬರ್ತದ. ಲೆಟ್ ಮಿ ಎಕ್ಸ್ಪ್ಲೈನ್. ಸೆಲ್ಸ್ ಆಫ್ 2 ಕ್ಯಾಟಗರಿ ಡಿವಿಷನ್ ಮಾಡ್ತೀವಿ ನಾವು. ಒಂದು ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತಂತ ಹೇಳಿ ಕರಿತೀವಿ, ಮತ್ತೊಂದು ಯೂಕ್ಯಾರಿಯೋಟಿಕ್ ಅಂತಂತ ಹೇಳಿ ಕರಿತೀವಿ. ಒನ್ ಈಸ್ ಪ್ರೋಕ್ಯಾರಿಯೋಟಿಕ್, ಅನದರ್ ಒನ್ ಈಸ್ ಯೂಕ್ಯಾರಿಯೋಟಿಕ್. ಯಾವುದಕ್ಕೆ ಪ್ರೋಕ್ಯಾರಿಯೋಟಿಕ್ ಅಂತಂದು ಕರಿತೀವಿ, ಯಾವುದಕ್ಕೆ ಯೂಕ್ಯಾರಿಯೋಟಿಕ್ ಅಂತಂತ ಹೇಳಿ ಕರಿತೀವಿ? ಲಿಸನ್ ಟು ಮೀ. ಪ್ರೋ ಕ್ಯಾರಿಯೋಟಿಕ್, 2 ವರ್ಡ್ಸ್ ಆರ್ ಹಿಯರ್. 2 ಶಬ್ದ ಇದೆ, ಒಂದು ಪ್ರೋ ಇದೆ, ಒಂದು ಕ್ಯಾರಿಯೋಟಿಕ್ ಇದೆ. ಪ್ರೋ ಮೀನ್ಸ್ ಪ್ರಿಮಿಟಿವ್. ಕ್ಯಾರಿಯೋಟಿಕ್ ಕೈರಾಲಜಿ, ಸ್ಟಡಿ ಆಫ್ ನ್ಯೂಕ್ಲಿಯಸ್. ಹೇಳ್ಕೊಟ್ಟಿದ್ದೀನಿ ಆಗಲೇ. ಸೊ ಸ್ಟಡಿ ಆಫ್ ನ್ಯೂಕ್ಲಿಯಸ್ಗೆ ನಾವೇನಂತ ಕರಿತೀವಿ? ಕೈರಾಲಜಿ ಅಂತಂತ ಹೇಳಿ ಕರಿತೀವಿ. ಪ್ರಿಮಿಟಿವ್ ನ್ಯೂಕ್ಲಿಯಸ್ ಸ್ಟಡಿಗೆ ನಾವೇನಂತ ಕರಿತೀವಿ? ಪ್ರೋಕ್ಯಾರಿಯೋಟಿಕ್ಗಳು ಅಂತಂತ ಹೇಳಿ ಕರಿತೀವಿ. ಪುರಾತನ ನ್ಯೂಕ್ಲಿಯಸ್ ಸ್ಟಡಿಗೆ ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ಪ್ರೋಕ್ಯಾರಿಯೋಟಿಕ್ ಅಂತಂದು ಹೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ಬರ್ತಕ್ಕಂತಹ ಉದಾಹರಣೆಗಳು, ಎಕ್ಸಾಂಪಲ್ಸ್ ಏನಾಗಿರಬೇಕು? ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ಆಗಿರಬೇಕು. ಹೌದು. ಹಾಗಾದರೆ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ಯಾವ ಬರ್ತವೆ? ಪುರಾತನವಾಗಿರ್ತಕ್ಕಂತಹ ಜೀವಿಗಳು ಯಾವುದು? ಪ್ರೋಕ್ಯಾರಿಯೋಟಿಕ್ಕಿಗೆ ಎಕ್ಸಾಂಪಲ್ ಕೊಡ್ರಿ ಅಂದರೆ ಯಾವ್ದು ಕೊಡ್ತೀರಾ ನೀವು? ಬ್ಲೂ ಗ್ರೀನ್ ಆಲ್ಗೆ, ನೀರಿ ಹಸಿರು ಶೈವಲಗಳು, ಬ್ಯಾಕ್ಟೀರಿಯಾಗಳು. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಪ್ರೋಕ್ಯಾರಿಯೋಟಿಕ್. ಹೌದು. ಪ್ರೋಕ್ಯಾರಿಯೋಟಿಕ್ ಅಂತಂದು ಹೇಳಂದ್ರೆ ಪ್ರಿಮಿಟಿವ್ ನ್ಯೂಕ್ಲಿಯಸ್ ಎಲ್ಲಿರ್ತದ ಅವಕ್ಕೆ ಏನಂತ ಕರಿತೀವಿ? ಪ್ರೋಕ್ಯಾರಿಯೋಟಿಕ್ ಅಂತಂದು ಹೇಳಿ ಕರಿತೀವಿ. ಎಕ್ಸಾಂಪಲ್ ಯಾವುದು? ಬ್ಯಾಕ್ಟೀರಿಯಾ ಮತ್ತು ಬ್ಲೂ ಗ್ರೀನ್ ಆಲ್ಗೆ. ಸೊ ಇಲ್ಲೇನಾಗಿರ್ತದ? ಇಟ್ ಈಸ್ ಅ ಪ್ರಿಮಿಟಿವ್ ನ್ಯೂಕ್ಲಿಯಸ್ ಇರೋದ್ರಿಂದ ಇಲ್ಲಿ ನ್ಯೂಕ್ಲಿಯಸ್ಗೆ ಏನಿರುವುದಿಲ್ಲ? ನ್ಯೂಕ್ಲಿಯರ್ ಮೆಂಬ್ರೇನ್ ಅಬ್ಸೆಂಟ್ ಹಿಯರ್. ನ್ಯೂಕ್ಲಿಯರ್ ಮೆಂಬ್ರೇನ್, ಕೋಶ ಪದರು ಏನಾಗಿರ್ತದ? ಅಬ್ಸೆಂಟ್ ಆಗಿರ್ತದೆ. ದಿಸ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರೋಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್. ಪ್ರೋ ಮತ್ತು ಯೂಕ್ಯಾರಿಯೋಟಿಕಲ್ಲಿ ಮೇಜರ್ ಡಿಫ್ರೆನ್ಸ್ ಏನು ಬರುತ್ತೆ? ಈ ಪ್ರೋಕ್ಯಾರಿಯೋಟಿಕಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಅಬ್ಸೆಂಟ್ ಆಗಿರ್ತದೆ. ಯೂಕ್ಯಾರಿಯೋಟಿಕ್ ಮೀನಿಂಗ್ ಏನು ಕೊಡ್ತದ? ಯು ಪ್ಲಸ್ ಕ್ಯಾರಿಯೋಟಿಕ್. ಯು ಮೀನ್ಸ್ ನ್ಯೂ, ಕ್ಯಾರಿಯೋಟಿಕ್ ಮೀನ್ಸ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಸ್ಟಡಿ, ಹೊಸ ಕೋಶದ ಅಧ್ಯಯನ, ಹೊಸ ನ್ಯೂಕ್ಲಿಯಸ್ನ ಅಧ್ಯಯನ. ಅದಕ್ಕೇನಂತ ಕರಿತೀವಿ ನಾವು? ಯೂಕ್ಯಾರಿಯೋಟಿಕ್ ಅಂತಂದು ಹೇಳಿ ಕರಿತೀವಿ. ಹಾಗಾದರೆ ಯೂಕ್ಯಾರಿಯೋಟಿಕಲ್ಲಿ ಎಕ್ಸಾಂಪಲ್ಸ್ ಯಾವ ಬರ್ತದ? ಇದು ಹೊಸ ನ್ಯೂಕ್ಲಿಯಸ್ ಅದ, ನ್ಯೂಕ್ಲಿಯಸ್ ಅದ ಅಂದ್ರೆ ಆಬ್ವಿಯಸ್ಲಿ ಅಲ್ಲಿ ಏನಾಗಿರ್ತದ? ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಹಿಯರ್. ನ್ಯೂಕ್ಲಿಯರ್ ಮೆಂಬ್ರೇನ್
ಪ್ರೆಸೆಂಟ್ ಹಿಯರ್ ಕೋಶ ಪದರು ನ್ಯೂಕ್ಲಿಯಸ್ನ ಪದರು ಇಲ್ಲಿ ಏನಾಗಿರ್ತದ ಅಂತಂತ ಹೇಳಂದ್ರೆ ಪೊರೆ ಉಪಸ್ಥಿತವಾಗಿರ್ತದ, ಇಲ್ಲಿ ಅಬ್ಸೆಂಟ್ ಆಗಿರ್ತದ, ಇಲ್ಲಿ ಪ್ರೆಸೆಂಟ್ ಆಗಿರ್ತದೆ. ಇದು ಎಕ್ಸಾಮಲ್ಲಿ ಸುಮಾರು ಸಲ ಕೇಳಿರ್ತಕ್ಕಂಥ ಕ್ವಶನ್. ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಇನ್ ಎಲ್ಲಿ ಪ್ರೆಸೆಂಟ್ ಆಗಿದೆ? ಯುಕ್ಯಾರಿಟಿಕಲ್ಲಿ. ಎಲ್ಲಿ ಅಬ್ಸೆಂಟ್ ಆಗಿದೆ? ಪ್ರೊಕ್ಯಾರಿಟಿಕಲ್ಲಿ. ಯುಕ್ಯಾರಿಟಿಕಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಇದೆ, ಪ್ರೊಕ್ಯಾರಿಟಿಕಲ್ಲಿ ಏನಾಗಿದೆ? ನ್ಯೂಕ್ಲಿಯರ್ ಮೆಂಬ್ರೇನ್ ಅಬ್ಸೆಂಟ್ ಇದೆ. ಹೌದು. ಸೊ ಯುಕ್ಯಾರಿಟಿಕ್ಕಿಗೆ ಎಕ್ಸಾಂಪಲ್ ಯಾವ್ದು ಬರ್ತದ? ನಾವೇ ಬರ್ತೀವ್ರಿ ಯುಕ್ಯಾರಿಟಿಕ್ಕಿಗೆ. ಆನಿಮಲ್ ಸೆಲ್ ಬರ್ತದ, ಪ್ಲಾಂಟ್ ಸೆಲ್ ಬರ್ತದ, ಫಂಜೀಸ್ ಬರ್ತಾವ, ಅಲ್ಗೇಸ್ ಬರ್ತಾವ, ಆಲ್ ದೋಸ್ ಎಕ್ಸಾಮಲ್ಲಿ. ಹಾಗಾದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಎಲ್ಲಿ ಪ್ರೆಸೆಂಟ್ ಆಗಿದೆ ಅಂದ್ರೆ ಏನು ಹೇಳ್ತೀರಾ? ಇಟ್ ಈಸ್ ಪ್ರೆಸೆಂಟ್ ಇನ್ ಯುಕ್ಯಾರಿಟಿಕ್ ಸೆಲ್, ಇಟ್ ಈಸ್ ಅಬ್ಸೆಂಟ್ ಇನ್ ಪ್ರೊಕ್ಯಾರಿಯೋಟಿಕ್. ನೆಕ್ಸ್ಟ್ ಒನ್, ದಿಸ್ ಈಸ್ ನ್ಯೂಕ್ಲಿಯರ್ ಇಲ್ಲಿ ಏನಿದೆಯಲ್ಲ ಈ ನ್ಯೂಕ್ಲಿಯರ್ ಎನ್ವಲಪ್ ಅಂತ ಏನು ಬರಿತಾ ಇದೆಯಲ್ಲ, ಆ ನ್ಯೂಕ್ಲಿಯರ್ ಎನ್ವಲಪ್ಪಿಗೆ ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ದಿಸ್ ಈಸ್ ನ್ಯೂಕ್ಲಿಯರ್ ಮೆಂಬ್ರೇನ್. ಇದು ನ್ಯೂಕ್ಲಿಯಸ್, ಇದಕ್ಕೆ ಇರ್ತಕ್ಕಂಥ ಮೆಂಬ್ರೇನ್ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತಂತ ಹೇಳಿ ಕರಿತೀವಿ. ಸೆಕೆಂಡ್ ಪಾರ್ಟ್ ಆಫ್ ನ್ಯೂಕ್ಲಿಯಸ್. ಸೆಕೆಂಡ್ ಪಾರ್ಟ್ ಆಫ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ನ ಎರಡನೇ ಭಾಗ ನಾವೇನಂತ ಕರಿತೀವಿ ಅಂದರೆ ನ್ಯೂಕ್ಲಿಯೋಪ್ಲಾಸ್ಮಾ ಅಂತಂತ ಹೇಳಿ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಪ್ಲಾಸ್ಮಾ. ವೆರೆವರ್ ಯು ಫೈಂಡ್ ಪ್ಲಾಸ್ಮಾ ಅಂತಕ್ಕಂಥ ಹೆಸರು ಕಂಡು ಬರ್ತಾ ಇದೆ ನಿಮಗೆ ಅಂತಂತ ಹೇಳಿದ್ರೆ ಇಟ್ ಮೀನ್ಸ್ ಲಿಕ್ವಿಡ್. ನ್ಯೂಕ್ಲಿಯಸ್ನಲ್ಲಿ ಇರ್ತಕ್ಕಂತಹ ದ್ರವಕ್ಕೆ ನಾವೇನಂತ ಕರಿತೀವಿ ಅಂದರೆ ನ್ಯೂಕ್ಲಿಯೋಪ್ಲಾಸ್ಮಾ ಅಂತಂತ ಹೇಳಿ ಕರಿತೀವಿ. ವಾಟ್ ಈಸ್ ನ್ಯೂಕ್ಲಿಯೋಪ್ಲಾಸ್ಮಾ? ದ ಲಿಕ್ವಿಡ್ ಪ್ರೆಸೆಂಟ್ ಇನ್ಸೈಡ್ ನ್ಯೂಕ್ಲಿಯಸ್ is called as nucleoplasma. Nucleoplasma you are finding here. ಇಲ್ಲೇನು ಲಿಕ್ವಿಡ್ ಇದೆಯಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ಅಂತಂದರೆ ನ್ಯೂಕ್ಲಿಯೋಪ್ಲಾಸ್ಮಾ. ದಿಸ್ ಈಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಆ್ಯಂಡ್ ದಿಸ್ ಈಸ್ ನ್ಯೂಕ್ಲಿಯೋಪ್ಲಾಸ್ಮಾ. ಥರ್ಡ್ ಪಾರ್ಟ್ ಆಫ್ ನ್ಯೂಕ್ಲಿಯಸ್. ಥರ್ಡ್ ಪಾರ್ಟ್ ಆಫ್ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯೋಲಸ್ ಅಂತಂತ ಹೇಳಿ ಕರಿತೀವಿ. ಯಾವುದಕ್ಕೆ ನ್ಯೂಕ್ಲಿಯೋಲಸ್ ಅಂತಂತ ಹೇಳಿ ಕರಿತೀವಿ? ಹೌದು, ಮಿಡ್ಲ್ ಪ್ಲಾಟಲ್ಲಿ ಏನು ಪರ್ಪಲ್ ಕಲರ್ ಇದೆಯಲ್ಲ, ಯಾವಾಗಲೂ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನ್ಯೂಕ್ಲಿಯಸ್ ಅಂತ ಹೇಳಿ ಸರ್ಚ್ ಮಾಡಿದಾಗ ನ್ಯೂಕ್ಲಿಯರ್ ಇಮೇಜ್ ಬಂದಾಗ ಮಿಡ್ಲ್ ಪಾರ್ಟ್ ಯಾವಾಗಲೂ ಏನು ಮಾಡಿರ್ತಾನೆ ಅಂದರೆ ಪರ್ಪಲ್ ಕಲರ್ ಮಾಡಿರ್ತಾನೆ. ಆ ಪರ್ಪಲ್ ಕಲರ್ಗೆ ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ನ್ಯೂಕ್ಲಿಯೋಲಸ್ ಅಂತಂದು ಹೇಳಿ ಕರಿತೀವಿ. ಇದ್ರ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಏನು ಅಂತಂದು ಹೇಳಂದ್ರೆ ಏನೇನು ಕ್ವಶನ್ ಬರುತ್ತೆ ಅಂತಂದು ಹೇಳಂದ್ರೆ ಸೆಲ್ ಡಿವಿಷನ್ ಟೈಮಲ್ಲಿ ಮಾತ್ರ ಕಂಡು ಬರ್ತಕ್ಕಂತಹ ನ್ಯೂಕ್ಲಿಯಸ್ ಪಾರ್ಟ್ ಯಾವುದು? ಹೌದು, ಕೋಶ ವಿಭಜನೆ ಸಂದರ್ಭದಲ್ಲಿ ಮಾತ್ರ ಕಂಡು ಬರ್ತಕ್ಕಂತಹ ನ್ಯೂಕ್ಲಿಯಸ್ನ ಭಾಗ ನ್ಯೂಕ್ಲಿಯೋಲಸ್. ಇಟ್ ಈಸ್ ವಿಸಿಬಲ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಟೈಮಲ್ಲಿ ಮಾತ್ರ, ಕೋಶ ವಿಭಜನೆ ಹಂತದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು ನ್ಯೂಕ್ಲಿಯಸ್. ಸೆಲ್ ಇದೆ, ಡಿವೈಡ್ ಆಗ್ತಾ ಇದೆ, ಡಿವಿಷನ್ ಆಗ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಆಸ್ ಸೆಲ್ ಡಿವಿಷನ್. ಐ ನೋ ನಿಮಗೆ ಗೊತ್ತಿದೆ, ತುಂಬ ಚೆನ್ನಾಗಿ ಗೊತ್ತಿದೆ ಇದು ಸೆಲ್ ಡಿವಿಷನ್. ಹೌದಾ? ನಾವು ಹ್ಯೂಮನ್ ಬಾಡಿಯಲ್ಲಿ, ಮಾನವನ ಶರೀರದಲ್ಲಿ ಯಾವುದೇ ಕೋಶವನ್ನು ಎತ್ಕೊಂಡಾಗ ಎಲ್ಲ ಕೋಶದಲ್ಲಿ ನ್ಯೂಕ್ಲಿಯಸ್ ಕಂಡು ಬರುವುದಿಲ್ಲ. ಯಾವ ಕೋಶ ನ್ಯೂಕ್ಲಿಯಸ್ ಸೆಲ್ ಡಿವಿಷನಿಗೆ ಹೋಗ್ತಾ ಇರುತ್ತೆ, ಕೋಶ ವಿಭಜನೆಗೆ ಹೋಗ್ತಾ ಇರುತ್ತೆ, ಅದರಲ್ಲಿ ಮಾತ್ರ ನಮಗೇನು ಕಂಡು ಬರುತ್ತೆ ಅಂತಂದು ಹೇಳಂದರೆ ನ್ಯೂಕ್ಲಿಯೋಲಸ್ ಕಂಡು ಬರುತ್ತೆ. ಹೌದು, ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ನು ಅಂತಂದು ಹೇಳಿ. ಫಸ್ಟ್ ಪಾರ್ಟ್ ಯಾವ್ದು ಹೇಳಿದೆ? ನ್ಯೂಕ್ಲಿಯರ್ ಮೆಂಬ್ರೇನ್. ಸೆಕೆಂಡ್ ನ್ಯೂಕ್ಲಿಯೋಪ್ಲಾಸ್ಮಾ. ಥರ್ಡ್ ಒನ್ ನ್ಯೂಕ್ಲಿಯೋಲಸ್. ಫೋರ್ತ್ ಪಾರ್ಟ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ಇಲ್ಲಿ ಕಂಡು ಬಂದ್ವಲ್ಲ ನಿಮಗೆ? ಎಸ್, ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ದೀಸ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಅವಕ್ಕೆ ಏನಂತ ಕರಿತೀವಿ ನಾವು ಅಂತಂದು ಹೇಳಿದ್ರೆ ಕ್ರೊಮ್ಯಾಟಿನ್ಸ್ ಅಂತಂದು ಹೇಳಿ ಕರಿತೀವಿ. ದೀಸ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ ಕ್ರೊಮ್ಯಾಟಿನ್ಸ್ ಅಂತಂದು ಹೇಳಿ, ಕ್ರೊಮ್ಯಾಟಿನ್ಗಳು ಅಂತಂದು ಹೇಳಿ ಕರಿತೀವಿ. ಹೌದು. ಸೊ ಏನೇನು ಹೇಳಿದೆ ನಾನೀಗ ನಿಮಗೆ ಅಂತಂದು ಹೇಳಂದರೆ, ಓಕೆ, ನ್ಯೂಕ್ಲಿಯಸ್, ಲಾರ್ಜೆಸ್ಟ್ ಸೆಲ್ ಆರ್ಗನಲ್, ನ್ಯೂಕ್ಲಿಯರ್ ಮೆಂಬ್ರೇನ್ ಔಟ್ಸೈಡ್ ದ ನ್ಯೂಕ್ಲಿಯಸ್, ಅದಕ್ಕೆ ಏನಂತ ಕರೆದ್ವಿ? ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತಂತ ಹೇಳಿ ಕರೆದೆ. ದಿಸ್ ಈಸ್ ನ್ಯೂಕ್ಲಿಯರ್ ಮೆಂಬ್ರೇನ್. ಲಿಕ್ವಿಡ್ ಇನ್ಸೈಡ್ ದ ನ್ಯೂಕ್ಲಿಯಸ್, ಅದಕ್ಕೆ ಏನಂತ ಕರೆದ್ವಿ ನಾನು ಅಂತಂತ ಹೇಳಿದ್ರೆ ನ್ಯೂಕ್ಲಿಯೋಪ್ಲಾಸ್ಮಾ ಅಂತಂತ ಹೇಳಿ ಕರೆದೆ. ಏನಂತ ಕರೆದೆ ಇದಕ್ಕೆ? ನ್ಯೂಕ್ಲಿಯೋಪ್ಲಾಸ್ಮಾ. ಆ್ಯಂಡ್ ದೆನ್ ಮಿಡ್ಲ್ ಪಾರ್ಟಲ್ಲಿ
ಪರ್ಪಲ್ ಕಲರಲ್ಲಿ ಏನು ಕಂಡು ಬಂತಲ್ಲ ಅದಕ್ಕೆ ಏನಂತ ಕರೆದ್ವಿ ನಾನು, ದಿಸ್ ಈಸ್ ನ್ಯೂಕ್ಲಿಯೋಪ್ಲಾಸ್ಮಾ. ನ್ಯೂಕ್ಲಿಯೋಪ್ಲಾಸ್ಮಾ ದ ಪರ್ಪಲ್ ಕಲರಲ್ಲಿ ಕಂಡು ಬಂದದ್ದಕ್ಕೆ ಏನಂತ ಕರೆದಿ ನಾನು, ನ್ಯೂಕ್ಲಿಯೋಲಸ್ ಅಂತಂದು ಹೇಳಿ ಕರೆದೆ. ನ್ಯೂಕ್ಲಿಯೋಲಸ್ ವಿಸಿಬಲ್ ಡ್ಯೂರಿಂಗ್ ಸೆಲ್ ಡಿವಿಷನ್ ಅಲ್ಲಿ ಮಾತ್ರ ಕಂಡು ಬರ್ತದೆ. ದ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅದಕ್ಕೆ ಏನಂತ ಕರೆದೆ ನಾನು, ಕ್ರೊಮ್ಯಾಟಿನ್ ಅಂತಂತ ಹೇಳಿ ಕರೆದೆ. ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕ್ರೊಮ್ಯಾಟಿನ್ ಅಂತಂತ ಹೇಳಿ ಕರೆದೆ. ಸೊ ಈ ಕ್ರೊಮ್ಯಾಟಿನ್ ನೆಕ್ಸ್ಟು ಏನಾಗುತ್ತೆ ಅಂತಂತ ಹೇಳಂದರೆ RNA DNA ರಚನೆಗೆ ಸಹಾಯವನ್ನು ಮಾಡುತ್ತೆ ಅಂತಂತೇಳಿ ಹೇಳ್ತೀವಿ. ಸೊ RNA DNA ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಥ್ರೆಡ್ ಲೈಕ್ ಸ್ಟ್ರಕ್ಚರಿಂದ ಏನಾಗುತ್ತೆ ಅಂತಂತ ಹೇಳಂದರೆ RNA DNA ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ನ್ಯೂಕ್ಲಿಯಸ್ಸಲ್ಲಿ ಒಂದು ಆ್ಯಸಿಡ್ ಪ್ರೆಸೆಂಟ್ ಆಗಿರುತ್ತೆ, ಒಂದು ರೀತಿಯಾಗಿರ್ತಕ್ಕಂತಹ ಆಮ್ಲ ಉಪಸ್ಥಿತವಾಗಿರ್ತದೆ. ಅದಕ್ಕೆ ಏನಂತ ಕರಿತೀವಿ ನಾವು ಅಂದರೆ ನ್ಯೂಕ್ಲಿಯಿಕ್ ಆ್ಯಸಿಡ್ ಅಂತಂತ ಹೇಳಿ ಕರಿತೀವಿ, ನ್ಯೂಕ್ಲಿಯಿಕ್ ಆಮ್ಲ ಅಂತಂತ ಹೇಳಿ ಕರಿತೀವಿ. ಹೌದು, ನ್ಯೂಕ್ಲಿಯಸ್ಸಲ್ಲಿ ಉಪಸ್ಥಿತವಾಗಿರ್ತಕ್ಕಂತಹ ಆಮ್ಲ ಯಾವುದು, ದ ಆ್ಯಸಿಡ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಿಕ್ ಆ್ಯಸಿಡ್. ಸೊ ಈ ನ್ಯೂಕ್ಲಿಯಿಕ್ ಆ್ಯಸಿಡನ್ನು ಯಾರು ಕಂಡುಹಿಡಿತಾರೆ, ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಹೂ ಡಿಸ್ಕವರ್ಡ್ ದಿಸ್ ನ್ಯೂಕ್ಲಿಯಿಕ್ ಆ್ಯಸಿಡ್? ನ್ಯೂಕ್ಲಿಯಿಕ್ ಆ್ಯಸಿಡನ್ನು ಕಂಡುಹಿಡಿದವರು ಫ್ರೆಡ್ರಿಕ್ ಮಿಷರ್ ಅವರು. Nucleic acid discovered by Friedrich Mischer. 2 types of nucleic acid found in nucleus. ನ್ಯೂಕ್ಲಿಯಸ್ ಅಲ್ಲಿ 2 ಪ್ರಕಾರವಾಗಿರ್ತಕ್ಕಂತಹ ನ್ಯೂಕ್ಲಿಯಿಕ್ ಆಮ್ಲಗಳು ಕಂಡು ಬರ್ತದೆ. ಒಂದು DNA ಮತ್ತೊಂದು RNA. ಒಂದು DNA and RNA. Here DNA and RNA starts. ಇಲ್ಲಿಂದ DNA RNA ಸ್ಟಾರ್ಟ್ ಆಗುತ್ತೆ. One acid present inside the nucleus, that acid is called as nucleic acid. It includes 2 types, one is DNA, one is RNA. ಒಂದು ಏನಾಗಿದೆ ಅಂತಂದು ಹೇಳಂದರೆ RNA ಇದೆ, ಮತ್ತೊಂದು ಏನಾಗಿದೆ DNA. ಹಾಗಾದರೆ DNA ಅಂದ್ರೇನು, RNA ಎಲ್ಲರೂ ಹೇಳ್ತೀರಾ. DNA ಅಂದ್ರೇನು, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್. ಲಿಸನ್ ಟು ಮಿ ಕೇರ್ಫುಲಿ, ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್. RNA ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್. ಏನು ಹೊಸದಾಗಿದೆ ರೀ ಇದರಲ್ಲಿ? ಹೊಸದಿದೆ, ಹೇಳ್ಕೊಡೋಣ. RNAಗೆ ಏನಂತ ಕರಿತೀವಿ ನಾವು, ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್. DNAಗೆ ಏನಂತ ಕರಿತೀವಿ, ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಅಂತಂತ ಹೇಳಿ ಕರಿತೀವಿ. ಹೌದು. ಸೊ DNA ಯಾರು ಡಿಸ್ಕವರ್ ಮಾಡಿದ್ರು ಅಂತ ಕೇಳಿದರೆ ಫ್ರೆಡ್ರಿಕ್ ಮಿಷರ್. ತುಂಬ ಏನು ಅಂತಂತ ಹೇಳಂದರೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪಾಯಿಂಟ್ಸ್ಗಳು. DNA ಯಾರು ಡಿಸ್ಕವರ್ ಮಾಡಿದ್ರು, ಫ್ರೆಡ್ರಿಕ್ ಮಿಷರ್ ಅವರು. ಹೌದು. ಸೊ DNA ಮಾಡೆಲ್ ಯಾವುದಿದೆ, ಡಬಲ್ ಹಿಲೆಕ್ಸ್ ಮಾಡೆಲ್ ಇದೆ. DNA ಮಾಡೆಲ್ ಈಸ್ ಡಬಲ್ ಲೈಕ್ ದಿಸ್. ಇದು ಯಾರ ಮಾದರಿ, DNA ರಚನಾ ಮಾದರಿ. ಡಬಲ್ ಹಿಲಿಕಲ್ ಮಾಡೆಲ್ ಅಂತ ಹೇಳಿನೂ ಕರಿತೀವಿ. ಈ ಡಬಲ್ ಹಿಲಿಕಲ್ ಮಾಡೆಲನ್ನು ಯಾರು ಕೊಡ್ತರು ನಮಗೆ ಅಂದರೆ ವಾಟ್ಸನ್ ಆ್ಯಂಡ್ ಕ್ರಿಕ್. ಈ ಎಕ್ಸಾಮಲ್ಲಿ ಕೇಳಿಲ್ಲ ಅನ್ನೋಂಗಿಲ್ಲ, ಎಲ್ಲ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಡಬಲ್ ಹಿಲಿಕಲ್ ಮಾಡೆಲನ್ನು ಯಾರು ಕೊಟ್ಟರು, ವಾಟ್ಸನ್ ಆ್ಯಂಡ್ ಕ್ರಿಕ್. ಸೊ DNA ಯಾರು ಡಿಸ್ಕವರ್ ಮಾಡಿದ್ರು, ಫ್ರೆಡ್ರಿಕ್ ಮಿಷರ್ ಅವರು. DNA ಮೀನ್ಸ್ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್. 2 ಸಲ ಹೇಳ್ತಾ ಇದ್ದೀನಿ, ಪದೇ ರಿಪೀಟ್ ಮಾಡೋದ್ರಿಂದ ಇಲ್ಲಿ ಹೊಸ ವರ್ಡಿಂಗ್ ಗೊತ್ತಾಗ್ತಾ ಇದೆ ನಿಮಗೆ. ಸೊ ಟರ್ಮ್ DNA ಶಬ್ದವನ್ನು ನಮಗೆ ಪರಿಚಯ ಮಾಡಿಕೊಟ್ಟವ್ರು ಯಾರು ಅಂದರೆ ಜಾಕ್ರಿಸ್ ಅವರು. ಹೌದು, DNA ಟರ್ಮನ್ನು ಕೊಟ್ಟವರು ಜಾಕ್ರಿಸ್ ಅವರು. DNA ಕಂಡುಹಿಡಿದವರು ಫ್ರೆಡ್ರಿಕ್ ಮಿಷರ್ ಅವರು. DNA ಮಾಡೆಲನ್ನು ಕೊಟ್ಟವರು ವಾಟ್ಸನ್ ಆ್ಯಂಡ್ ಕ್ರಿಕ್ ಅವರು. ಹೇರ್ ಕಮ್ಸ್ RNA ನೆನ್ಪಿಟ್ಕೊಳ್ಳೋದು ಭಾಳ ಈಸಿ ರೀ. ಒಬ್ಬರು ನೆನ್ಪಿಟ್ಕೊಂಡ್ರೆ ಎಲ್ಲ ನೆನ್ಪಿಟ್ಕೊಂಡಾಗ. ಯಾರವರು, ಫ್ರೆಡ್ರಿಕ್ ಮಿಷರ್ ಅವರು. RNA ಟರ್ಮನ್ನು ಕೊಟ್ಟವರು ಫ್ರೆಡ್ರಿಕ್ ಮಿಷರ್ ಅವರು. RNA ಡಿಸ್ಕವರ್ ಮಾಡಿದವರು ಫ್ರೆಡ್ರಿಕ್ ಮಿಷರ್ ಅವರು. RNA ಮಾಡೆಲನ್ನು ಕೊಟ್ಟವರು ಫ್ರೆಡ್ರಿಕ್ ಮಿಷರ್ ಅವರು. ಸೊ ಈಸಿ ಟು ರಿಮೆಂಬರ್. RNA ಒಬ್ಬರು ಸೈಂಟಿಸ್ಟ್ ನೆನ್ಪಿಟ್ಕೊಂಡ್ಬಿಟ್ರೆ ಎವ್ರಿಥಿಂಗ್ RNA ಎಲ್ಲ ನೆನ್ಪಿಟ್ಕೊಂಡಾಗ ಆಗ್ಬಿಡುತ್ತೆ. ಹೌದು. ಹಾಂ. ಸೊ ಫಸ್ಟು ನಾನು ಏನು ಮಾಡ್ತೀನಿ ಅಂತಂತ ಹೇಳಂದರೆ ಸಿಮಿಲಾರಿಟೀಸ್ಗಳನ್ನು ಹೇಳ್ಕೊಡ್ತೀನಿ. ಸಿಮಿಲಾರಿಟೀಸ್, ಆಮೇಲೆ ಡಿಫ್ರೆನ್ಸಿಗೆ ಹೋಗ್ತೀನಿ. RNA ಮತ್ತು DNAಗೆ ಏನು ಸಿಮಿಲಾರಿಟೀಸ್ ಇದೆ ಇಲ್ಲೂ ಬರ್ದಿದ್ದೀನಿ. DNA ಈಸ್ ಎ ಬಯೋಮಾಲಿಕ್ಯೂಲ್, ದೀಸ್ ಆರ್ ಬಯೋಮಾಲಿಕ್ಯೂಲ್ಸ್. RNA ಬಯೋಮಾಲಿಕ್ಯೂಲ್ ಅಂತಂದು ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ, ಬಯೋಮಾಲಿಕ್ಯೂಲ್ಸ್ ಅಂತಂದು ಹೇಳಿದ್ದೀನಿ. RNA ಏನಾಗಿದೆ, DNA ಏನಾಗಿದೆ, ಬೋತ್ ಟುಗೆದರ್ ಆರ್ ಬಯೋಮಾಲಿಕ್ಯೂಲ್ಸ್. ಬಯೋ ಮೀನ್ಸ್ ಜೈವಿಕ್, ಮಾಲಿಕ್ಯೂಲ್ಸ್ ಅಣು. RNA ಮತ್ತು DNA ಎರಡು ಏನಾಗಿದ್ದಾವೆ ಅಂತಂದು ಹೇಳಂದರೆ ಬಯೋಮಾಲಿಕ್ಯೂಲ್ಸ್ಗಳಾಗಿವೆ, ಜೈವಿಕ ಅಣುಗಳಾಗಿದ್ದಾವೆ. ಜೈವಿಕ ಅಣುಗಳು ಅಂಥೇಳಿ ಯಾವುದನ್ನು ಕರಿತೀವಿ ನಾವು, ಯಾವುದಕ್ಕೆ ಜೈವಿಕ ಅಣುಗಳು ಅಂತಂದು ಹೇಳಿ ಕರಿತೀವಿ, ಎಲ್ಲಿ ಕಾರ್ಬನ್ ಪ್ರೆಸೆಂಟ್ ಆಗಿರ್ತದೆ, ಫೇರ್ ಕಾರ್ಬನ್ ಪ್ರೆಸೆಂಟ್ ಆರ್ ಕಾರ್ಬನ್ ಚೈನ್ ಪ್ರೆಸೆಂಟ್.
ಎಲ್ಲಿ ಕಾರ್ಬನ್ ಉಪಸ್ಥಿತವಾಗಿರ್ತದ ಅಥವಾ ಕಾರ್ಬನ್ ಚೈನ್ ಪ್ರೆಸೆಂಟ್ ಆಗಿರ್ತದ ಅವಕ್ಕೆಲ್ಲ ಏನು ಕರಿತೀವಿ ನಾವು ಅಂತಂದರೆ ಬಯೋಮಾಲಿಕ್ಯೂಲ್ಸ್ಗಳು ಅಂತಂದು ಹೇಳಿ ಕರಿತೀವಿ. ಹಾಗಾದ್ರೆ ಎಲ್ಲಿ ಪ್ರೆಸೆಂಟ್ ಅದ ರೀ ಹೇಳ್ತೀನಿ ರೀ, ಸದ್ಯ ಹೇಳ್ತೀನಿ. RNA ಮತ್ತು DNA ಒಳಗೆ ಎಲ್ಲದ ಬಯೋಮಾಲಿಕ್ಯೂಲ್ ಕಾರ್ಬನ್ ಎಲ್ಲದ ಅಂತ ಹೇಳ್ತೀನಿ. ಬೋತ್ ಟುಗೆದರ್ ಎರಡು ಏನಾಗಿದ್ದಾವೆ ಬಯೋಮಾಲಿಕ್ಯೂಲ್ಸ್ ಆಗಿದ್ದಾವೆ. ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹೌದು, ಬಯೋಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಸೆಲ್, ಕೋಶದಲ್ಲಿ ಉಪಸ್ಥಿತವಾಗಿರ್ತಕ್ಕಂತಹ ಜೈವಿಕ ಅಣುಗಳು ಯಾವುವು? ಈ ಪ್ರಶ್ನೆ ಎಕ್ಸಾಮಲ್ಲಿ ಬಂದಿದೆ. ಕೋಶದಲ್ಲಿ ಉಪಸ್ಥಿತವಾಗಿರ್ತಕ್ಕಂತಹ ಜೈವಿಕ ಅಣುಗಳು, ದ ಬಯೋಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಸೆಲ್ಸ್. ಸೆಲ್ಲಲ್ಲಿ ಪ್ರೆಸೆಂಟ್ ಯಾವುದದು? DNA ಮತ್ತು RNA, ಬೋತ್ ಬಯೋಮಾಲಿಕ್ಯೂಲ್ಸ್. ನೆಕ್ಸ್ಟ್ ಒನ್, ನೆಕ್ಸ್ಟ್ ಸಿಮಿಲಾರಿಟೀಸ್ ಏನಿದೆ? Both are nucleo. These are made up of nucleotides and these are made up of nucleotides. ಎರಡು ಎದರಿಂದ ಆಗಿದಾವೆ ಅಂತಂತ ಹೇಳಂದ್ರೆ ನ್ಯೂಕ್ಲಿಯೋಟೈಡ್ಗಳಿಂದ ಆಗಿದೆ. ನ್ಯೂಕ್ಲಿಯೋಟೈಡ್ಸ್ಗಳಿಂದ ಆಗಿದೆ. ಬೋತ್ ಆರ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಕ್ವಶನ್ ಬರುತ್ತೆ ಈಗ. ಏನು ಕ್ವಶನ್ ಬರುತ್ತೆ ಅಂತಂತ ಹೇಳಂದ್ರೆ ವಾಟ್ ಈಸ್ ನ್ಯೂಕ್ಲಿಯೋಟೈಡ್ಸ್? ಆ್ಯಕ್ಚುಲಿ ಇಲ್ಲಿ ನ್ಯೂಕ್ಲಿಯೋಟೈಡ್ ಬದಲಿ ಪಾಲಿನ್ಯೂಕ್ಲಿಯೋಟೈಡ್ ಅಂತ ಹೇಳಿ ಆಗಬೇಕಿತ್ತು. ಮೇಕ್ ದ ಕರೆಕ್ಷನ್. ದೀಸ್ ಆರ್ ಪಾಲಿನ್ಯೂಕ್ಲಿಯೋಟೈಡ್ಸ್. RNA ಮತ್ತು DNA ಗಳು ಪಾಲಿಯೋನ್ಯೂಕ್ಲಿಯೋಟೈಡ್ಗಳಾಗಿದ್ದಾವೆ. ಹೌದು, ವಾಟ್ ಯು ಮೀನ್ ಬೈ ಪಾಲಿನ್ಯೂಕ್ಲಿಯೋಟೈಡ್ಸ್? ಅರ್ಥ ಮಾಡಿಸ್ಬೇಕಲ್ಲ, ಸುಮ್ಮನೆ ಉದ್ದಕ್ಕೆ ಹೋಗೋದು ಬೇಡ. ಪಾಲಿಯೋನ್ಯೂಕ್ಲಿಯೋಟೈಡ್ ಅಂದರೆ ಏನು? ಪಾಲಿನ್ಯೂಕ್ಲಿಯೋಟೈಡ್ಸ್ ಯಾವುದು? RNA ಆ್ಯಂಡ್ DNA. ಪಾಲಿ ಮೀನ್ಸ್ ಏನು ಬರುತ್ತೆ? ಮೆನಿ ನ್ಯೂಕ್ಲಿಯೋಟೈಡ್ಸ್. ಮೆನಿ ನ್ಯೂಕ್ಲಿಯೋಟೈಡ್ಸ್ಗಳು ಸೇರಿ ಏನಾಗಿದ್ದಾವೆ ಅಂತಂತ ಹೇಳಂದ್ರೆ DNA ರಚಿತವಾಗಿದೆ. ಬಹಳಷ್ಟು ನ್ಯೂಕ್ಲಿಯೋಟೈಡ್ಗಳು ಸೇರಿ ಏನಾಗಿದೆ ಅಂತಂತ ಹೇಳಂದ್ರೆ DNA ಆ್ಯಂಡ್ RNA ರಚಿತವಾಗಿದೆ. ಎಕ್ಸಾಂಪಲ್ ಕೊಡಬೇಕು ಅಂತಂತ ಹೇಳಂದ್ರೆ ನಾವು ಕಾರ್ಬೋಹೈಡ್ರೇಟ್ ಹೇಳಬೇಕಾದ್ರೆ, ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಹೇಳಬೇಕಾದ್ರೆ ಪಾಲಿಸೆಕ್ರೈಡ್ಸ್ ಅಂತಂದು ಹೇಳಿ ಕರಿತೀವಿ. ಪಾಲಿಸೆಕ್ರೈಡ್ಸ್. ಯಾಕೆ ಪಾಲಿಸೆಕ್ರೈಡ್ಸ್ ಅಂತಂದು ಹೇಳಿ ಕರೆದ್ವಿ? ಪಾಲಿ ಮೀನ್ಸ್ ಮೆನಿ, ಬಹಳಷ್ಟು ಶರ್ಕರೆಗಳು ಸೇರಿ ಬಹುಶರ್ಕರ ರಚಿತವಾಗಿದೆ. ಹಾಗೆ ಪಾಲಿನ್ಯೂಕ್ಲಿಯೋಟೈಡ್ ಅಂದರೆ ಬಹಳಷ್ಟು ನ್ಯೂಕ್ಲಿಯೋಟೈಡ್ಸ್ಗಳು ಸೇರಿ ಏನಾಗಿದ್ದಾವೆ ಅಂತಂದು ಹೇಳಂದ್ರೆ RNA ಆ್ಯಂಡ್ DNA ಸ್ಟ್ರಕ್ಚರ್ ಆಗಿದೆ ಅಂತಂದೇಳಿ ಹೇಳ್ತೀವಿ. ಹಿಯರ್ ಈ ಕ್ವಶನ್ ಬರುತ್ತೆ. ಪಾಲಿ ಅಂದರೆ ಅರ್ಥ ಐತ್ರಿ, ನ್ಯೂಕ್ಲಿಯೋಟೈಡ್ ಅಂದರೆ ಅರ್ಥ ಆಗಲಿಲ್ಲ. ನ್ಯೂಕ್ಲಿಯೋಟೈಡ್ ಅಂದರೆ ಅರ್ಥ ಆಗಲಿಲ್ಲ. ನ್ಯೂಕ್ಲಿಯೋಟೈಡ್ ಮೀನ್ಸ್ ಏನು ಅಂತಂತ ಹೇಳಂದ್ರೆ ಇದರಲ್ಲಿ ಏನಿದೆ ಎಕ್ಸಾಕ್ಟ್ಲಿ? ನ್ಯೂಕ್ಲಿಯೋಟೈಡಲ್ಲಿ ಏನಿದೆ? ಶುಗರ್ ಇದೆ, ಫಾಸ್ಫರಿಕ್ ಆ್ಯಸಿಡ್ ಇದೆ, ಫಾಸ್ಫರಿಕ್ ಆ್ಯಸಿಡ್ ಇದೆ, ಆ್ಯಂಡ್ ದೆನ್ ನೈಟ್ರೋಜಿನಿಯಸ್ ಬೇಸ್ ಇದೆ. ಹಾಗಾದರೆ ಏನೇನಿದೆ ನ್ಯೂಕ್ಲಿಯೋಟೈಡಲ್ಲಿ? ನ್ಯೂಕ್ಲಿಯೋಟೈಡಲ್ಲಿ ಏನೇನಿದೆ? ಶುಗರ್ ಇದೆ, ಫಾಸ್ಫರಿಕ್ ಆ್ಯಸಿಡ್ ಇದೆ, ನೈಟ್ರೋಜಿನಿಯಸ್ ಬೇಸ್ ಇದೆ. ಹಾಗಾದರೆ RNA ಮತ್ತು DNA ಅಲ್ಲಿ ಏನಿರ್ತಾವ? ಶುಗರ್, ಫಾಸ್ಫರಿಕ್ ಆ್ಯಸಿಡ್ ಆ್ಯಂಡ್ ನೈಟ್ರೋಜಿನಿಯಸ್ ಬೇಸ್ ಇದೆ. RNA ಆ್ಯಂಡ್ DNA ಸ್ಟ್ರಕ್ಚರಲ್ಲಿ ಏನು ಕಂಡು ಬರ್ತಾವ? ಶುಗರ್, ಫಾಸ್ಫರಿಕ್ ಆ್ಯಸಿಡ್ ಆ್ಯಂಡ್ ನೈಟ್ರೋಜಿನಿಯಸ್ ಬೇಸ್. ಹೌದು. ನ್ಯೂಕ್ಲಿಯಸ್ಸಲ್ಲಿ ಏನಿದೆ? DNA ಇದೆ. DNA ಇದರಿಂದ ಆಗಿದೆ? ನ್ಯೂಕ್ಲಿಯೋಟೈಡಿಂದ ಆಗಿದೆ. ಯಾವ ನ್ಯೂಕ್ಲಿಯೋಟೈಡ್? ಪಾಲಿನ್ಯೂಕ್ಲಿಯೋಟೈಡ್ ಆಗಿದೆ. ಪಾಲಿಯೋನ್ಯೂಕ್ಲಿಯೋಟೈಡಿಂದ ಏನಾಗಿದೆ? DNA ಪ್ಲಸ್ RNA ಸ್ಟ್ರಕ್ಚರ್ ಕಂಡು ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಒನ್ ಬೈ ಒನ್. ಶುಗರ್ ಏನು ಹೇಳ್ತಾ ಇದ್ದೀನಿ ನಾನು? ಸ್ವಲ್ಪ ಕಾನ್ಸೆಪ್ಟು ಏನು ಮಾಡಬೇಕು ಅಂತಂದು ಹೇಳಿದರೆ ಸ್ವಲ್ಪ ಭಾಳ ಬೇಡ, ಸ್ವಲ್ಪ ಗಮನ ಇಟ್ಟು ಕೇಳಿಬಿಟ್ರೆ ಸರಿಯಾಗಿ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಏನು ಹೇಳ್ತಾ ಇದ್ದೆ ನಾನು? ಸಿಮಿಲಾರಿಟೀಸ್ಗಳನ್ನು ಹೇಳ್ತಾ ಇದ್ದೆ. RNA ಮತ್ತು DNA ಸಿಮಿಲಾರಿಟೀಸ್ಗಳು, ಸಾಮ್ಯಗಳು. ಏನು ಹೇಳ್ತಾ ಇದ್ದೆ? DNA ಮತ್ತು RNA ಎರಡರಿಂದ ಆಗಿದೆ, ಬಯೋಮಾಲಿಕ್ಯೂಲಿಂದ ಆಗಿದೆ, ಜೈವಿಕ ಅಣುಗಳಾಗಿದ್ದಾವೆ ಎರಡು. ಅದರ ಜೊತೆಗೆ ಎರಡು ಏನಾಗಿದ್ದಾವೆ ಅಂದರೆ ಪಾಲಿಯೋನ್ಯೂಕ್ಲಿಯೋಟೈಡಿಂದ ರಚಿತವಾಗಿದೆ. ದೇ ಆರ್ ಮೇಡ್ ಅಪ್ ಆಫ್ ಪಾಲಿಯೋನ್ಯೂಕ್ಲಿಯೋಟೈಡ್. ಪಾಲಿನ್ಯೂಕ್ಲಿಯೋಟೈಡ್ ಅಂದರೆ ಬಹಳಷ್ಟು ನ್ಯೂಕ್ಲಿಯೋಟೈಡ್ಗಳು ಸೇರಿದ್ದಾವೆ. ನ್ಯೂಕ್ಲಿಯೋಟೈಡಲ್ಲಿ ಏನೇನಿರುತ್ತೆ? ಶುಗರ್ ಇರುತ್ತೆ, ಫಾಸ್ಫರಿಕ್ ಆ್ಯಸಿಡ್ ಇರುತ್ತೆ, ನೈಟ್ರೋಜಿನಿಯಸ್ ಬೇಸ್ ಇರುತ್ತೆ. ಹೌದು, ಒನ್ ಬೈ ಒನ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಶುಗರ್, ನ್ಯೂಕ್ಲಿಯೋಟೈಡಲ್ಲಿ ಏನಿದೆ? ಶುಗರ್ ಇದೆ. ಯಾವ ಶುಗರ್ ಇದೆ? ಯಾವ ಶುಗರ್ ಇದೆ? ಹೌದು, ಲಿಸನ್ ಟು ಮಿ ಕೇರ್ಫುಲಿ, ಲಿಸನ್ ಟು ಮಿ ಕೇರ್ಫುಲಿ. ನಾನು RNA ಮತ್ತು DNA ಹೇಳಬೇಕಾದ್ರೆ ಪದೇ ಪದೇ ಸ್ಟ್ರೆಸ್ ಮಾಡ್ತಾ ಇದ್ದೆ. ಡಿಆಕ್ಸಿರೈಬೋಸ್, ರೈಬೋಸ್. ಸೊ
ಇದರಲ್ಲಿ ಇರ್ತಕ್ಕಂತಹ ಶುಗರ್ ಯಾವುದು? ರೈಬೋಸ್ ಶುಗರ್. ಎರಡರಲ್ಲೂ ರೈಬೋಸ್ ಶುಗರ್ ಇದೆ. DNA-ಯಲ್ಲೂ ರೈಬೋಸ್ ಶುಗರ್ ಇದೆ, RNA-ಯಲ್ಲೂ ರೈಬೋಸ್ ಶುಗರ್ ಇದೆ. ರೈಬೋಸ್ ಶುಗರ್ ಮೀನಿಂಗ್ ಏನು ಅಂತಂದು ಹೇಳಂದ್ರೆ 5 ಕಾರ್ಬನ್. ರೈಬೋಸ್ ಈಸ್ ಎ ಪೆಂಟೋಸ್ ಶುಗರ್. ಪೆಂಟೋಸ್ ಶುಗರ್. ಪೆಂಟೋಸ್ ಶುಗರ್ ಮೀನ್ಸ್ ಇದರಲ್ಲಿ 5 ಕಾರ್ಬನ್ ಮಾಲಿಕ್ಯೂಲ್ಸ್ ಇದಾವೆ. 5 ಕಾರ್ಬನ್. ರೈಬೋಸ್ ಈಸ್ ಎ ಪೆಂಟೋಸ್ ಶುಗರ್. ಇದರಲ್ಲಿ ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ ಇದಾವೆ? 5 ಕಾರ್ಬನ್. ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್, ಪೆಂಟೋಸ್ ಶುಗರ್ ಅಲ್ಲಿ ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ ಇದಾವೆ? ನಾವು ಎಡುವುದೇ ಇಲ್ಲ. ಅದರಲ್ಲಿ ಎಲ್ಲಿ ಬಂತು ಕಾರ್ಬನ್ ಮಾಲಿಕ್ಯೂಲ್? ಇದರಲ್ಲಿ 5 ಕಾರ್ಬನ್. ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಎಕ್ಸಾಂಪಲ್, ಗ್ಲುಕೋಸ್ ಏನು ಬರೀತೀರಿ ಇದಕ್ಕೆ? C6H12O6. C6H12O6. ಹೌದು. ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ ಇದಾವೆ? 6 ಕಾರ್ಬನ್ ಮಾಲಿಕ್ಯೂಲ್ಸ್ ಇದಾವೆ. ಎದರಲ್ಲಿ? ಗ್ಲುಕೋಸ್ ಅಲ್ಲಿ. ಇದನ್ನ ಏನಂತ ಕರಿತೀವಿ ನಾವು? ಹೆಕ್ಸೋಸ್ ಶುಗರ್ ಅಂತಂದು ಹೇಳಿ ಕರಿತೀವಿ. ಹೆಕ್ಸೋಸ್ ಶುಗರ್. ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಗ್ಲುಕೋಸ್ ಅಲ್ಲಿ ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ ಇದೆ? 6 ಕಾರ್ಬನ್ ಮಾಲಿಕ್ಯೂಲ್ಸ್ ಇದೆ. ಪೆಂಟೋಸ್ ಶುಗರ್ ಅಲ್ಲಿ ಎಷ್ಟು? ರೈಬೋಸ್ ಅಲ್ಲಿ ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ ಇದೆ? 5 ಕಾರ್ಬನ್ ಮಾಲಿಕ್ಯೂಲ್ಸ್ ಇದೆ. ಲೈಕ್ ದಿಸ್. ನಿಮ್ಗೆ ಗೊತ್ತಾಗುತ್ತಲ್ಲ? ಹೌದು. ಆರಿಗೆ ಏನಂತ ಕರಿತೀವಿ? ಹೆಕ್ಸಾ ಅಂತಂದು ಹೇಳಿ ಕರಿತೀವಿ. ಆರಿಗೆ ಏನಂತ ಕರಿತೀವಿ? ಹೆಕ್ಸಾ. ಡೈ ಅಂದರೆ 2. ಲೈಕ್ ದಿಸ್. ಲೈಕ್ ದಿಸ್. ಇದು ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೆ. ಹಾಗಾದರೆ RNA ಮತ್ತು DNA-ಯಲ್ಲಿ ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ಗಳಿದ್ದಾವೆ? 5 ಕಾರ್ಬನ್. ಯಾಕೆ? ಇದು ಪೆಂಟೋಸ್ ಶುಗರ್ ಆಗಿದೆ. ಪೆಂಟೋಸ್ ಶುಗರ್ ರೈಬೋಸ್ ಅಲ್ಲಿದೆ. ರೈಬೋಸ್. ಅದಕ್ಕೆ ನಾನು ಏನಂತ ಕರಿದೆ? ಬೋತ್ ಆರ್ ಬಯೋಮಾಲಿಕ್ಯೂಲ್ಸ್. ಎರಡಕ್ಕೆ ಏನಂತ ಕರಿದೆ? ಜೈವಿಕ ಅಣುಗಳು. ಜೈವಿಕ ಅಣುಗಳು ಅಂದರೆ ಅದರಲ್ಲಿ ಏನು ಪ್ರೆಸೆಂಟ್ ಆಗಿರಬೇಕು? ಕಾರ್ಬನ್ ಪ್ರೆಸೆಂಟ್ ಆಗಿರಬೇಕು. ಕಾರ್ಬನ್ ಇದೆಯಾ? ಸಿಕ್ತಾ? ಕಾರ್ಬನ್ ಎಲ್ಲಿ ಸಿಕ್ತು ಅಂತಂದು ಹೇಳಿ. ಓಕೆ. ಸೊ ಇಲ್ಲಿ ಏನಾಗಿದೆ ಅಂತಂದು ಹೇಳಂದ್ರೆ 2 ರೈಬೋಸ್. ಮೇಡಮ್ ಇಲ್ಲೂ ರೈಬೋಸ್ ಇದೆ, ಇಲ್ಲೂ ರೈಬೋಸ್. ಏನು ಡಿಫ್ರೆನ್ಸ್? ಡಿ ಆರ್ ಡೈಆಕ್ಸಿ ಅಂತ ಹೇಳಿನೂ ಕರಿತೀವ್ರಿ. ಇದು ಡೈ ಅಂತ ಬಂದದ ಅಂದರೆ 2. ಇಲ್ಲಿ 2 ರೈಬೋಸ್ ಶುಗರ್ ಇದ್ದಾವೆ. ಎಷ್ಟು ರೈಬೋಸ್ ಶುಗರ್ ಇದ್ದಾವೆ? 2 ರೈಬೋಸ್. ಡೈ ಡಿಆಕ್ಸಿ. ಇಲ್ಲೇನಾಗಿದೆ? 1 ರೈಬೋಸ್ ಶುಗರ್ ಇದೆ. ದಿಸ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ RNA ಆ್ಯಂಡ್ DNA. RNA ಆ್ಯಂಡ್ DNA ಸ್ಟ್ರಕ್ಚರ್ ಚೇಂಜ್ ಆಗಲಿಕ್ಕೆ ಮೇಜರ್ ಡಿಫ್ರೆನ್ಸ್ ಏನು ಬರುತ್ತೆ ಅಂತಂದು ಹೇಳಿ ಇದರಲ್ಲಿ ಏನಿದೆ? ಡಿಆಕ್ಸಿ. ಇಷ್ಟು ದಿವಸ ನಾವು ಯಾರು ಇದ್ರ ಬಗ್ಗೆ ತಲೆ ಕೊಡೋದು? ಡಿಆಕ್ಸಿ ಡೈಆಕ್ಸಿ ಅಂತ ಹೇಳಿ ಕರಿತೀವಿ. 2 ರೈಬೋಸ್ ಶುಗರ್ಸ್ ಇದೆ. ಇಲ್ಲಿ ಎಷ್ಟಿದೆ ರೈಬೋಸ್ ಶುಗರ್? 1 ಇದೆ. RNA-ಯಲ್ಲಿ 1 ರೈಬೋಸ್ ಶುಗರ್ ಇದೆ. DNA-ಯಲ್ಲಿ 2 ರೈಬೋಸ್ ಶುಗರ್ಸ್ ಇದೆ. ಸೊ ದಿಸ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ RNA ಆ್ಯಂಡ್ DNA ಅಂತಂದು ಹೇಳ್ತೀನಿ. ಏನು ಹೇಳ್ತಾ ಇದ್ದೆ ನಾನು ಅಂತಂದು ಹೇಳಂದರೆ ದೀಸ್ ಆರ್ ಮೇಡ್ ಅಪ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್. RNA ಮತ್ತು DNA ಪಾಲಿನ್ಯೂಕ್ಲಿಯೋಟೈಡ್ ಇಂದ ಆಗಿದೆ. ನ್ಯೂಕ್ಲಿಯೋಟೈಡ್ ಅಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದೆ? ಶುಗರು, ಫಾಸ್ಫರಿಕ್ ಆಸಿಡ್ ಮತ್ತು ನೈಟ್ರೋಜಿನಿಯಸ್ ಬೇಸ್ ಇದೆ. ಶುಗರ್ ಅಲ್ಲಿ ಯಾವ ಶುಗರ್ ಇದೆ? ಇದರಲ್ಲಿ ರೈಬೋಸ್. ರೈಬೋಸ್ ಶುಗರ್ ಅಲ್ಲಿ ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ ಇದೆ? 5 ಕಾರ್ಬನ್ ಮಾಲಿಕ್ಯೂಲ್ಸ್ ಇದೆ. ಹೌದು. ರೈಬೋಸ್ ಎಷ್ಟಿದೆ? ಇದರಲ್ಲಿ 2 ರೈಬೋಸ್ ಶುಗರ್ ಕಂಟೆಂಟ್ ಇದೆ. ಇದರಲ್ಲಿ ಎಷ್ಟಿದೆ? 1 ರೈಬೋಸ್ ಇದೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಬಯೋಮಾಲಿಕ್ಯೂಲ್ಸ್. ಬಯೋಮಾಲಿಕ್ಯೂಲ್ಸ್ ಅಂತಂದು ಹೇಳಿ ಕರಿತೀವಿ. ಶುಗರ್ ಕಾನ್ಸೆಪ್ಟ್ ಕ್ಲಾರಿಟಿ ಆಯಿತು ಅಂತಂದು ಹೇಳಿ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಫಾಸ್ಫರಿಕ್ ಆ್ಯಸಿಡ್ 2ರಲ್ಲೂ ಸೇಮ್ ಆಗಿರುತ್ತೆ. RNA ಮತ್ತು DNA 2ರಲ್ಲೂ ಏನಾಗಿರುತ್ತೆ? ಫಾಸ್ಫರಿಕ್ ಆ್ಯಸಿಡ್ ಸೇಮ್ ಆಗಿರುತ್ತೆ. ಇನ್ನು ನೈಟ್ರೋಜಿನಿಯಸ್ ಬೇಸಿಗೆ ಬಂದರೆ ಗೊಂದಲ ಆಗ್ತಾ ಇದೆಯಾ? ನೀಟಾಗಿ ನೋಡ್ಕೊಳ್ಳಿ. ಗೊಂದಲ ಯಾವುದೂ ಆಗೋದಿಲ್ಲ. ನ್ಯೂಕ್ಲಿಯೋಟೈಡ್. ಎದರಿಂದ ಆಗಿದ್ದಾವೆ ಇವು? ನ್ಯೂಕ್ಲಿಯೋಟೈಡ್. ಯಾವುದು? RNA ಮತ್ತು DNA. RNA DNA. ಶುಗರ್ ಐ ಎಕ್ಸ್ಪ್ಲೇನ್ಡ್ ಯು. ಫಾಸ್ಫರಿಕ್ ಆ್ಯಸಿಡ್ 2ರಲ್ಲೂ ಸೇಮ್ ಆಗಿರುತ್ತೆ. ಫಾಸ್ಫರಿಕ್ ಆ್ಯಸಿಡ್ RNA-ಯಲ್ಲೂ ಸೇಮ್ ಇರುತ್ತೆ, DNA-ಯಲ್ಲೂ ಸೇಮ್ ಇರುತ್ತೆ. ಇನ್ನು ನೈಟ್ರೋಜಿನಿಯಸ್ ಬೇಸ್. ನೈಟ್ರೋಜಿನಿಯಸ್ ಬೇಸ್ ಹಾಗಾದರೆ ಏನು? ಬೇಸ್ ಆಫ್ ನೈಟ್ರೋಜನ್, ದಟ್ ಈಸ್ ನೈಟ್ರೋಜಿನಿಯಸ್ ಬೇಸ್. ದಟ್ ಈಸ್ ನೈಟ್ರೋಜಿನಿಯಸ್ ಬೇಸ್ ಅಂತಂದು ಹೇಳಿ ಕರಿತೀವಿ. ನೈಟ್ರೋಜಿನಿಯಸ್ ಬೇಸ್. ಹೌದು. ನೈಟ್ರೋಜಿನಿಯಸ್ ಬೇಸ್ ಆಫ್ 2 ಕ್ಯಾಟಗರಿ ಇರ್ತದೆ. ನೈಟ್ರೋಜಿನಿಯಸ್ ಬೇಸ್ ಎಷ್ಟು ಕ್ಯಾಟಗರಿ ಇರ್ತದೆ ಪುಟ? 2 ಕ್ಯಾಟಗರಿ ಇರ್ತದೆ. ಹಿಯರ್ 2 ಕ್ಯಾಟಗರಿ ಇರ್ತದೆ ನೈಟ್ರೋಜಿನಿಯಸ್ ಬೇಸ್. 1 ಪ್ಯೂರಿನ್, ಮತ್ತೊಂದು ಪಿರಾಮಿಡಿನ್ ಅಂತಂದು ಹೇಳಿ ಕರಿತೀವಿ. ಒಂದು ಪ್ಯೂರಿನ್ ಇರ್ತದೆ, ಮತ್ತೊಂದು ಪಿರಾಮಿಡಿನ್ ಇರ್ತದೆ. ಹೌದು. ನೈಟ್ರೋಜಿನಿಯಸ್ ಬೇಸ್
ಒಂದು ಪ್ಯೂರಿನ್ ಇರ್ತದೆ, ಒಂದು ಪಿರಾಮಿಡಿನ್ ಇರ್ತದೆ. ಪ್ಯೂರಿನ್ ಬೇಸ್ ಯಾವ ಬರ್ತಾವ? ಪ್ಯೂರಿನ್ ಬೇಸ್ ಯಾವ್ದು ಬರ್ತದ? ಎಡಿನಿನ್ ಫಸ್ಟ್ ಒನ್, ಎಡಿನಿನ್ ಸೆಕೆಂಡ್ ಒನ್ ಗ್ವಾನಿನ್. ಎಡಿನಿನ್ನ ಎದರಿಂದ ರಿಪ್ರೆಸೆಂಟ್ ಮಾಡ್ತೀವಿ? ಎದಿಂದ. ಗ್ವಾನಿನನ್ನು ಜಿದಿ. ಪ್ಯೂರಿನ್ ಬೇಸ್ ಎರಡಿದ್ದಾವೆ, ಯಾವುದದು? ಎಡಿನಿನ್ ಮತ್ತೊಂದು ಗ್ವಾನಿನ್. ಪಿರಾಮಿಡಿನ್ ಬೇಸ್ ಎಷ್ಟು ಬರ್ತಾವೆ? 3 ಬರ್ತಾವೆ, ಯಾವುದದು? ಥೈಮಿನ್, ಟಿ ಇಂದ ರಿಪ್ರೆಸೆಂಟ್ ಮಾಡ್ತೀವಿ, ಸೈಟೋಸಿನ್, ಯುರಾಸಿಲ್. ಸೈಟೋಸಿನ್ ಆ್ಯಂಡ್ ಯುರಾಸಿಲ್. ಯುರಾಸಿಲ್ ಹೌದು. ಸೊ ಏನ್ರಿ ಇದ್ರ ಕೆಲಸ? ನೈಟ್ರೋಜಿನಿಯಸ್ ಬೇಸ್ ಕೆಲಸ ಏನು? ಇಟ್ ಈಸ್ ಡಿ ಎನ್ ಎ ಸ್ಟ್ರಕ್ಚರಲ್ಲಿದೆ. ಡಿ ಎನ್ ಎ ಎದರಿಂದಾಗಿದೆ? ಪಾಲಿನ್ಯೂಕ್ಲಿಯೋಟೈಡ್. ನ್ಯೂಕ್ಲಿಯೋಟೈಡಲ್ಲಿ ಏನಿದೆ? ಶುಗರ್ ಇದೆ, ಫಾಸ್ಫರಿಕ್ ಆ್ಯಸಿಡ್ ಇದೆ, ನೈಟ್ರೋಜಿನಿಯಸ್ ಬೇಸ್ ಇದೆ. ಹಾಗಾದರೆ ನೈಟ್ರೋಜಿನಿಯಸ್ ಬೇಸ್ ಎಲ್ಲಿ ಕಂಡು ಬರ್ತದ ನಮಗೆ? ಲಿಸನ್ ಟು ಮೀ ಕೇರ್ಫುಲಿ. ಹೌದು. ಡಿ ಎನ್ ಎ ಯಾವ ಮಾಡಲ್ ಅಂತ ಹೇಳಿದೆ? ಯಾವ ರಚನೆ ಇದೆ ಡಿ ಎನ್ ಎಗೆ? ಡಬಲ್ ಹಿಲೆಕ್ಸ್ ಮಾಡಲ್ ಇದೆ. ಡಿ ಎನ್ ಎ ಮಾಡಲ್ ಈಸ್ ಡಬಲ್ ಹೆಲಿಕಲ್ ಮಾಡಲ್. ಬಹಳಷ್ಟು ಕ್ವಶನ್ಸ್ಗಳನ್ನು ಕ್ಯಾರಿ ಮಾಡುತ್ತೆ ಡಿ ಎನ್ ಎ ಆ್ಯಂಡ್ ಆರ್ ಎನ್ ಎ. ಕಾನ್ಸೆಪ್ಟ್ ಕ್ಲಾರಿಟಿ ಆಗದ ಹೊರತು ಕ್ವಶನಿಗೆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಹೌದು. ಸೊ ಡಿ ಎನ್ ಎ ಆ್ಯಂಡ್ ಆರ್ ಎನ್ ಎ, ಡಿ ಎನ್ ಎ ಇಸ್ ಎ ಡಬಲ್ ಹೆಲಿಕಲ್ ಮಾಡಲ್ ಅಂತಂದು ಹೇಳಿ, ದ್ವಿಸರಳಿ ರಚನೆ ಅಂತಂದು ಹೇಳಿ ಕರಿತೀವಿ. ಹೌದು. ಇಲ್ಲಿ ಏನಾಗಿರ್ತದ ಅಂತಂದು ಹೇಳಂದರೆ ಡಿ ಎನ್ ಎ ಆ್ಯಂಡ್ ಆರ್ ಎನ್ ಎ, ಲಿಸನ್ ಟು ಮೀ, ಇದರಲ್ಲಿ 4-5 ಕ್ವಶನ್ಸ್ ಬರ್ತಾವೆ ಸ್ಟ್ರಕ್ಚರಲ್ಲಿ. ಇಲ್ಲಿ ಏನಾಗಿರ್ತದ? ನೈಟ್ರೋಜನ್ ಬೇಸ್ ಪೇರ್ಗಳಿರ್ತಾವೆ. ಏನಿರ್ತಾವ್ರಿ ಈ ಸ್ಟ್ರಕ್ಚರಲ್ಲಿ? ನೈಟ್ರೋಜನ್ ಬೇಸ್ ಪೇರ್. ನೀವು ಸ್ಟ್ರಕ್ಚರ್ ನೋಡಿದಾಗ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸ್ಟ್ರಕ್ಚರ್ ಕಾಣುತ್ತೆ. ಅದರಲ್ಲಿ ಏನಿರುತ್ತೆ? ಸಿ ಟ್ರಿಪಲ್ ಬಾಂಡ್ ಜಿ, ಎ ಡಬಲ್ ಬಾಂಡ್ ಟಿ, ಸಿ ಟ್ರಿಪಲ್ ಬಾಂಡ್, ಅಡಿನೈನ್ ಡಬಲ್ ಬಾಂಡ್ ಥೈಮಿನ್, ಸೈಟೋಸಿನ್ ಟ್ರಿಪಲ್ ಬಾಂಡ್ ಗ್ವಾನಿನ್. ಹೌದು. ಹಿಂಗೆ ಬರಿತಾ ಹೋಗಿರ್ತಾರೆ. ಈ ನೀವು ನೈಟ್ರೋಜಿನಿಯಸ್ ಬೇಸ್ ಏನಂತ ಕರಿತೀವ್ರಿ ನಾವು? ಬೇಸ್ ಪೇರ್ ಅಂತಂತ ಹೇಳಿ ಕರಿತೀವಿ. ಡಿ ಎನ್ ಎಲ್ಲಿ ಇರ್ತಕ್ಕಂತಹ ಬೇಸ್ ಪೇರ್ಗಳು. ಡಿ ಎನ್ ಎಲ್ಲಿ ಯಾವ ಬೇಸ್ ಪೇರ್ ಇದೆ? ಎ ಡಬಲ್ ಬಾಂಡ್ ಟಿ, ಸಿ ಟ್ರಿಪಲ್ ಬಾಂಡ್ ಜಿ. ಎ ಡಬಲ್ ಬಾಂಡ್ ಟಿ, ಸಿ ಟ್ರಿಪಲ್ ಬಾಂಡ್ ಜಿ. ಯಾವುದು ಬೇಸ್ ಪೇರ್ ಇನ್ ಡಿ ಎನ್? ಡಿ ಎನ್. ಇಲ್ಲಿ ಕ್ವಶನ್ ಬರ್ತದ. ಏನು ಕ್ವಶನ್ ಬರ್ತದ? ಲಿಸನ್ ಟು ಮಿ ಕೇರ್ಫುಲಿ. ಎಡಿನನ್ನು ಯಾವ ಒಂದು ಪಿರಮಿಡಿನ್ ಜೊತೆಗೆ ಪೇರ್ ಆಗುತ್ತೆ? ಎಡಿನೈನ್ ಈಸ್ ಎ ಪ್ಯೂರಿನ್. ಯಾವ ಪಿರಾಮಿಡಿನ್ ಜೊತೆಗೆ ಪೇರ್ ಆಗುತ್ತೆ? ದಟ್ ಈಸ್ ಥೈಮಿನ್. ಕ್ವಶನ್ ಹಿಂಗೆ ಬರೋದು. ಅಥವಾ ಯಾವ ಪ್ಯೂರಿನ್ನು ಯಾವ ಪಿರಾಮಿಡಿನ್ ಜೊತೆಗೆ ಬೇಸ್ ಪೇರ್ ಆಗುತ್ತೆ? ಈ ಥರ ಕ್ವಶನ್ ಬರುತ್ತೆ. ಎಡಿನಿನ್ನು ಯಾವುದ್ರ ಜೊತೆಗೆ, ಯಾವ ಪಿರಾಮಿಡಿನ್ ಜೊತೆಗೆ ಬೇಸ್ ಪೇರ್ ಆಗಿದೆ? ಥೈಮಿನ್ ಜೊತೆಗೆ. ಥೈಮಿನ್ ಜೊತೆಗೆ. ಇಲ್ಲಿ ಸೈಟೋಸಿನ್ ಯಾವುದ್ರ ಜೊತೆಗೆ ಬೇಸ್ ಪೇರ್ ಆಗಿದೆ? ಗ್ವಾನಿನ್ ಜೊತೆಗೆ ಬೇಸ್ ಪೇರ್. ನೆನ್ಪಿಟ್ಕೋಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ. ಹೌದು. ಸೊ ಇಲ್ಲಿ ನಾನು ಏನು ಹೇಳಿದೆ? ಎ ಡಬಲ್ ಬಾಂಡ್ ಟಿ ಅಂತ ಹೇಳಿದೆ. ಎ ಡಬಲ್ ಬಾಂಡ್ ಟಿ ಯಾವ ಬಾಂಡ್ ಇದೆ ಇಲ್ಲಿ? ಅಗೇನ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಡಿ ಎನ್ ಎ ಮತ್ತು ಆರ್ ಎನ್ ಎ ಸ್ಟ್ರಕ್ಚರಲ್ಲಿ ಯಾವ ಬಾಂಡ್ ಪ್ರೆಸೆಂಟ್ ಆಗಿದೆ? ದ ಬಾಂಡ್ ಪ್ರೆಸೆಂಟ್ ಇನ್ ಡಿ ಎನ್ ಎ ಅಂಡ್ ಆರ್ ಎನ್ ಎ ಸ್ಟ್ರಕ್ಚರ್, ದಟ್ ಈಸ್ ಹೈಡ್ರೋಜನ್ ಬಾಂಡ್. ಯಾವ ಬಾಂಡ್ ಇದೆ ರೀ ಇಲ್ಲಿ? ಹೈಡ್ರೋಜನ್ ಬಾಂಡ್ ಇದೆ. ಹೈಡ್ರೋಜನ್ ಬಂಧ ಇದೆ ಇಲ್ಲಿ. ಡಿ ಎನ್ ಎ ಆರ್ ಎನ್ ಎ ರಚನೆಯಲ್ಲಿ ಯಾವ ಬಂಧ ಇದೆ? ಹೈಡ್ರೋಜನ್ ಬಂಧ ಇದೆ. ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಸುಮಾರು ಸಲ ಇದನ್ನು ಕೇಳಿರ್ತಾರೆ. ಡಿ ಎನ್ ಎ ಅಂಡ್ ಆರ್ ಎನ್ ಎ ಸ್ಟ್ರಕ್ಚರಲ್ಲಿ ಯಾವ ಬಾಂಡ್ ಪ್ರೆಸೆಂಟ್ ಆಗಿದೆ? ಹೌದು. ನೆನ್ಪಿಟ್ಕೊಡ್ರಿ ಅಂತಂದು ಹೇಳಿ ಅನ್ಕೊಂಡಿದ್ದೀನಿ ನಾವು. ನೆಕ್ಸ್ಟ್ ಕ್ವಶನ್ ಏನು ಬರ್ತದ? ನೆಕ್ಸ್ಟ್ ಕ್ವಶನ್ ಮತ್ತಿಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದೀನಿ? ಡಿ ಎನ್ ಎ ಸ್ಟ್ರಕ್ಚರ್ ಹೇಳ್ತಾ ಇದ್ದೀನಿ. ಡಿ ಎನ್ ಎ ಸ್ಟ್ರಕ್ಚರಲ್ಲಿ ಡಿ ಎನ್ ಎ ಯಾವ ಶುಗರಿಂದ ಆಗಿದೆ? 2 ರೈಬೋಸ್ ಶುಗರಿಂದ ಆಗಿದೆ. ಯಾವ ಬೇಸ್ ಪೇರ್ ಇರ್ತಾವ ಇಲ್ಲಿ? ಎ ಡಬಲ್ ಬಾಂಡ್ ಟಿ, ಸಿ ಟ್ರಿಪಲ್ ಬಾಂಡ್ ಜಿ. ಹೌದು. ಹಾಂ, ಲಿಸನ್ ಟು ಮಿ ಕೇರ್ಫುಲಿ. ನಾನು ಇವತ್ತು ಭಾಳ ಸಲ ಲಿಸನ್ ಟು ಮಿ ಕೇರ್ಫುಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ? ಕಾನ್ಸೆಪ್ಟನ್ನು ಏನು ಮಾಡಬೇಕು ಅಂತಂದು ಹೇಳಂದರೆ, ಎಷ್ಟು ಕ್ರಮಬದ್ಧವಾಗಿ ನಾವು ಕೇಳ್ತೀವಿ ಅಷ್ಟು ಕ್ರಮಬದ್ಧವಾಗಿ ಮಲ್ಟಿಪಲ್ ಚಾಯ್ಸ್ಗೆ ಅಥವಾ ನಿಮ್ಮ ಒಂದು ಥೇರಿಗೆ ಏನು ಮಾಡ್ತದೆ? ಬರೀಲಿಕ್ಕೆ ಹೆಲ್ಪ್ ಆಗ್ತದೆ. ಅದರ್ವೈಸ್ ಹೆಲ್ಪ್ ಆಗೋದಿಲ್ಲ. ಹೌದು. ಸೊ ಇಲ್ಲಿ ಕ್ವಶನ್ ಏನು ಬರ್ತದ? ಡಯಾಮೀಟರ್ ಬಿಟ್ವೀನ್ 2 ಹಿಲೆಕ್ಸ್. ಕ್ವಶನ್ ಏನು ಬರ್ತದ? ಡಯಾಮೀಟರ್ ಬಿಟ್ವೀನ್ 2 ಹಿಲೆಕ್ಸ್
ಎಲ್ಲದ ರೀ ಡಯಾಮೀಟರ್ ಹುಡ್ಕೊನ್ ಈಗ ಡಯಾಮೀಟರ್. ಬಾಂಡ್ ಯಾವುದದ? ಹೈಡ್ರೋಜನ್ ಬಾಂಡ್ ಅದು. ಹೌದು, ದಿಸ್ ಇಸ್ ಡಬಲ್ ಹಿಲೆಕ್ಸ್ ಮಾಡೆಲ್. ಇದು ಒಂದು ಹಿಲೆಕ್ಸು. ಯಾಕೆ ಡಬಲ್ ಹಿಲೆಕ್ಸ್ ಅಂತ ಕರಿತೀವಿ? ಇಲ್ಲಿ ಒಂದು ಹಿಲೆಕ್ಸ್ ಬಂದದ, ಇಲ್ಲಿ ಮತ್ತೊಂದು ಹಿಲೆಕ್ಸ್ ಬಂದ. ಡಯಾಮೀಟರ್ ಬಿಟ್ವೀನ್ ಟು ಹಿಲೆಕ್ಸ್. ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನಂಬರ್ 1. ಡಯಾಮೀಟರ್ ಬಿಟ್ವೀನ್ ಟು ಹಿಲೆಕ್ಸ್. ಎರಡು ಹಿಲೆಕ್ಸ್ಗಳ ಮಧ್ಯದ ಡಯಾಮೀಟರ್ ಎಷ್ಟು? 20 ಆಮ್ಸ್ಟ್ರಾಂಗ್ ಇರ್ತದ. ಎಷ್ಟಿರ್ತದ? 20 ಆಮ್ಸ್ಟ್ರಾಂಗ್ ಇರ್ತದ. ನೋಟ್ ಡೌನ್. ಡಯಾಮೀಟರ್ ಬಿಟ್ವೀನ್ ಟು ಹಿಲೆಕ್ಸ್. RNA ಡಬಲ್ ಹಿಲೆಕ್ಸ್ ಇದೆ. ಒಂದು ಹಿಲೆಕ್ಸ್ ಈ ಕಡೆಯಿಂದ ಬರ್ತದ, ಒಂದು ಹಿಲೆಕ್ಸ್ ಈ ಕಡೆಯಿಂದ ಬರ್ತದ. ಡಿಸ್ಟೆನ್ಸ್ ಬಿಟ್ವೀನ್, ಡಯಾಮೀಟರ್ ಬಿಟ್ವೀನ್ ಟು ಹಿಲೆಕ್ಸ್ ಎಷ್ಟಿರ್ತದ? 20 ಆಮ್ಸ್ಟ್ರಾಂಗ್ ಇರ್ತದೆ. ನೆಕ್ಸ್ಟ್ ಕ್ವಶನ್. ಲೆಂತ್ ಆಫ್ ಒನ್ ಹಿಲೆಕ್ಸ್. ಇದು ಒಂದು ಹಿಲೆಕ್ಸ್ ರೀ, ಇಲ್ಲಿಂದ ಇಲ್ಲಿ ಬರ್ತದ, ಇಲ್ಲಿಂದ ಇಲ್ಲಿಗೆ ಬರ್ತದೆ. ಲೆಂತ್ ಆಫ್ ಒನ್ ಹಿಲೆಕ್ಸ್. ಒನ್ ಹಿಲೆಕ್ಸ್, ಒಂದು ತಿರುವಿನ ಉದ್ದ ಎಷ್ಟು? ಲೆಂತ್ ಆಫ್ ಒನ್ ಹಿಲೆಕ್ಸ್. ಒನ್ ಕಂಪ್ಲೀಟ್ ಹಿಲೆಕ್ಸ್ ಎಷ್ಟಿರ್ತದ? 34 ಆಮ್ಸ್ಟ್ರಾಂಗ್ ಇರ್ತದ. ಲೆಂತ್ ಆಫ್ ಒನ್ ಕಂಪ್ಲೀಟ್ ಹಿಲೆಕ್ಸ್. 34 ಆಮ್ಸ್ಟ್ರಾಂಗ್ ಇರ್ತದೆ. ಐ ಹೋಪ್ ಅರ್ಥ ಆಗ್ತಾ ಇದೆ. ಡಯಾಮೀಟರ್ ಬಿಟ್ವೀನ್ ಟು ಹಿಲೆಕ್ಸ್ 20 ಆಮ್ಸ್ಟ್ರಾಂಗ್. ಲೆಂತ್ ಆಫ್ ಒನ್ ಕಂಪ್ಲೀಟ್ ಹಿಲೆಕ್ಸ್ 34 ಆಮ್ಸ್ಟ್ರಾಂಗ್. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಬೇಸ್ ಪೇರ್. ಹೇಳುದು ಅರ್ಥ ಆಗ್ಲಿಕ್ಕತ್ತದ? ಡಿಸ್ಟೆನ್ಸ್ ಬಿಟ್ವೀನ್, ಇಲ್ಲೊಂದು ಬೇಸ್ ಪೇರ್ ಅದ ರೀ, ಇಲ್ಲೊಂದು ಬೇಸ್ ಪೇರ್ ಅದ. ಡಿಸ್ಟೆನ್ಸ್ ಏನದ? ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಬೇಸ್ ಪೇರ್. ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಡಿಸ್ಟೆನ್ಸ್ ಬಿಟ್ವೀನ್ ಟು ಬೇಸ್ ಪೇರ್. ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್. ಡಿಸ್ಟೆನ್ಸ್ ಬಿಟ್ವೀನ್ ಟು ಬೇಸ್ ಪೇರ್ ಎಷ್ಟಾಗ್ತದೆ? ಡಿಸ್ಟೆನ್ಸ್ ಬಿಟ್ವೀನ್ ಟು ಬೇಸ್ ಪೇರ್ ಎಷ್ಟಾಗ್ತದೆ? 3.4 ಆಮ್ಸ್ಟ್ರಾಂಗ್ ಆಗ್ತದೆ. 3.4 ಆಮ್ಸ್ಟ್ರಾಂಗ್ ಆಗ್ತದೆ. ಎರಡು ಬೇಸ್ ಪೇರ್ಗಳ ಮಧ್ಯ ಎಷ್ಟು ದೂರ ಇದೆ? ಎರಡು ಬೇಸ್ ಪೇರ್ಗಳ ಮಧ್ಯ ದೂರ ಎಷ್ಟಾಗುತ್ತೆ? 3.4 ಆಮ್ಸ್ಟ್ರಾಂಗ್ ಆಗುತ್ತೆ. ಹಾಗಾದ್ರೆ ಟೋಟಲ್ ಒಂದು ಕಂಪ್ಲೀಟ್ ಹಿಲೆಕ್ಸ್ ಅಲ್ಲಿ, ಇಲ್ಲಿಂದ ಇಲ್ಲಿಗೆ ಹಿಲೆಕ್ಸ್ ಬರುತ್ತಲ್ಲ, ಒಂದು ಕಂಪ್ಲೀಟ್ ಹಿಲೆಕ್ಸ್ ಅಲ್ಲಿ ಎಷ್ಟು ಬೇಸ್ ಪೇರ್ ಇರ್ತಾವ? ಹೌದು, ಎಷ್ಟು ಬೇಸ್ ಪೇರ್ ಇರ್ತಾವ? ಶಾಣೆ ಅದೀರಿ, ಹೇಳಿ. ಲೆಂತ್ ಎಷ್ಟದ ಒಂದು ಕಂಪ್ಲೀಟ್ ಹಿಲೆಕ್ಸ್ ಇದ್ದು? 34 ಅದ. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಬೇಸ್ ಪೇರ್ ಎಷ್ಟಿರ್ತದ? 3.4 ಆಮ್ಸ್ಟ್ರಾಂಗ್. ಹಂಗಂದ್ರ ಒಂದು ಕಂಪ್ಲೀಟ್ ಹಿಲೆಕ್ಸ್ನಾಗ ಎಷ್ಟು ಬೇಸ್ ಪೇರ್ ಬರ್ತಾವ? ಎಷ್ಟು ಬೇಸ್ ಪೇರ್ ಬರ್ತಾವ ಪುಟ? 10 ಬೇಸ್ ಪೇರ್ ಬರ್ತಾವ. 10 ಬೇಸ್ ಪೇರ್ ಇನ್ ಒನ್ ಕಂಪ್ಲೀಟ್ ಹೆಲೆಕ್ಸ್. ಒಂದು ತಿರುವಿನಲ್ಲಿ ಇರ್ತಕ್ಕಂತಹ ಒಂದು ತಿರುವು ಏನು ಬರ್ತದಲ್ಲ, ಆ ತಿರುವಿನಲ್ಲಿ ಇರ್ತಕ್ಕಂಥ ಬೇಸ್ ಪೇರ್ಗಳ ಸಂಖ್ಯೆ 10. ಕ್ಯಾಲ್ಕುಲೇಷನ್ ಸಿಕ್ತು ಅಂತ ಅನ್ಕೊಂಡೆ. ನನ್ನ ಮ್ಯಾಥ್ಸ್ ಭಾಳ ವೀಕ್ ಅದ, ನೀವು ಚಲೋ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಅನ್ಕೊಂಡಿನಿ. ಹೌದು. ಸೊ ಇವು ಎಲ್ಲರಿಗೂ ಕ್ವಶನ್ ಬಂದಾವ. RRB, SSC, ನಮ್ಮ ಸ್ಟೇಟ್ ಎಕ್ಸಾಮಿನೇಷನ್ ಆಗಿರ್ಬೋದು, KS ಆಗಿರ್ಬೋದು, ಇವನ್ ಟಫೆಸ್ಟ್ ಎಕ್ಸಾಮ್ ನೀಟಲ್ಲೂ ಸಹ ಈ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ನೀಟ್ ಎಕ್ಸಾಮಿನೇಷನಲ್ಲೂ ಸಹ ಈ ಕ್ವಶನ್ಸ್ಗಳು ಅಪಿಯರ್ ಆಗಿದ್ದಾವೆ. ಸೊ ಕ್ವಶನ್ ಏನೇನಿತ್ತು ಅಂತಂದು ಹೇಳಂದ್ರೆ, ಡಯಾಮೀಟರ್ ಬಿಟ್ವೀನ್ ಟು ಹಿಲೆಕ್ಸ್ 20 ಆಮ್ಸ್ಟ್ರಾಂಗ್. ಲೆಂತ್ ಆಫ್ ಒನ್ ಕಂಪ್ಲೀಟ್ ಹಿಲೆಕ್ಸ್ 34 ಆಮ್ಸ್ಟ್ರಾಂಗ್. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಬೇಸ್ ಪೇರ್ 3.4 ಆಮ್ಸ್ಟ್ರಾಂಗ್. ದ ಬೇಸ್ ಪೇರ್ ಇನ್ ಒನ್ ಕಂಪ್ಲೀಟ್ ಹಿಲೆಕ್ಸ್ 10 ಬೇಸ್ ಪೇರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅರ್ಥ ಆಗಿದೆ ಎಲ್ರಿಗೂ ಅಂತಂದು ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬರ್ತಾವ ಅಂತಂದು ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಯಾವ್ಯಾವ ಬೇಸ್ ಪೇರ್ ಇದೆ DNA-ಯಲ್ಲಿ? A ಡಬಲ್ ಬಾಂಡ್ T, C ಟ್ರಿಪಲ್ ಬಾಂಡ್ G. ದಿಸ್ ಈಸ್ DNA ಸ್ಟ್ರಕ್ಚರ್. DNA ಎದರಿಂದ ಆಗಿದೆ? ಪಾಲಿನ್ಯೂಕ್ಲಿಯೋಟೈಡಿಂದ. ಪಾಲಿನ್ಯೂಕ್ಲಿಯೋಟೈಡಲ್ಲಿ ಏನಿತ್ತು? ಶುಗರ್ ಇತ್ತು. ಯಾವ ಶುಗರ್ ಇದೆ DNA-ಯಲ್ಲಿ? 2 ರೈಬೋಸ್ ಶುಗರ್ ಇದೆ.
ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಬಯೋಮಾಲಿಕ್ಯೂಲ್. ಹೌದು. ಸೊ ನೈಟ್ರೋಜಿನ್, ಫಾಸ್ಫರಿಕ್ ಆಸಿಡ್ ಬೋತ್ ಸೇಮ್ ಇನ್ RNA ಆ್ಯಂಡ್ DNA. ನೈಟ್ರೋಜಿನಿಯಸ್ ಬೇಸ್ ಯಾವುದಿದ್ದಾವೆ? A ಡಬಲ್ ಬಾಂಡ್ T, C∧G. ಸೊ ಸ್ಟ್ರಕ್ಚರಲ್ಲಿ ಇವೇ ರಿಪೀಟ್ ಆಗ್ತಾ ಹೋಗ್ತವೆ. A ಡಬಲ್ ಬಾಂಡ್ T, C∧G, A ಡಬಲ್ ಬಾಂಡ್ T, C∧G ರಿಪೀಟ್ ಆಗ್ತಾವೆ. ಲೆಂಗ್ತ್ ಎಷ್ಟಿದೆ, ಡಯಾಮೀಟರ್ ಎಷ್ಟಿದೆ, ಎಷ್ಟು ಬೇಸ್ ಪೇರ್ ಇದೆ, ಬೇಸ್ ಪೇರ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ, ಆಲ್ ದೀಸ್ ಕ್ವಶನ್ಸ್. ಇವೆಲ್ಲ ಕ್ವಶನ್ಸ್ಗಳು ಏನು ಅಂತಂದು ಹೇಳಿದ್ರೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ. DNA ಸ್ಟ್ರಕ್ಚರ್ ಆಯಿತು. RNA ಸ್ಟ್ರಕ್ಚರಿಗೆ ಹೋಗೋಣ. RNA ಸ್ಟ್ರಕ್ಚರ್ so this is DNA structure. Hydrogen bond present here. This is DNA structure. This is RNA structure. RNA ಏನಾಗಿದೆ? ಸಿಂಗಲ್ ಹೆಲಿಕ್ಸ್ ಇದೆ. RNA ಏನಿದೆ? ಸಿಂಗಲ್ ಹೆಲಿಕ್ಸ್ ಇದೆ. ಸಿಂಗಲ್ ಹೆಲಿಕ್ಸ್. ಸೊ RNA ಸ್ಟ್ರಕ್ಚರ್ ಅನ್ನು ಒಂದ್ಸಲ ನೋಡ್ಬಿಡೋಣ. This is RNA structure. RNA structure. ಸೊ RNAದಲ್ಲಿ ಏನಾಗಿರಬೇಕು? ಯಾವ ಬೇಸ್ ಪೇರ್ಗಳಿರಬೇಕು? ಯಾವ ಬೇಸ್ ಪೇರ್ಗಳಿರಬೇಕು? ಅಲ್ಲಿ A ಡಬಲ್ ಬಾಂಡ್ T ಇತ್ತು, ಇಲ್ಲೇ A ಡಬಲ್ ಬಾಂಡ್ U. ದಟ್ ಮೀನ್ಸ್ ಅಡಿನೈನ್ ಡಬಲ್ ಬಾಂಡ್ ಯುರಾಸಿಲ್. ಅಡಿನೈನ್ ಡಬಲ್ ಬಾಂಡ್ ಯುರಾಸಿಲ್. C∧G. A ಡಬಲ್ ಬಾಂಡ್ U, C∧G ಲೈಕ್ ದಿಸ್. ಯಾವ ಬಾಂಡ್ ಪ್ರೆಸೆಂಟ್ ಆಗಿದೆ? ಅಗೇನ್ ಹೈಡ್ರೋಜನ್ ಬಾಂಡ್. ಆವಾಗ ಹೇಳಿದ್ದೀನಿ ನಾನು DNA ಮತ್ತು RNAಯಲ್ಲಿ ಯಾವ ಬಾಂಡ್ ಪ್ರೆಸೆಂಟ್ ಆಗಿರ್ತದೆ, ಯಾವ ಬಂಧ ಪ್ರೆಸೆಂಟ್ ಆಗಿರ್ತದ. ಎಸ್, ಇಲ್ಲಿ ಎಡಿನೈನಿಗೆ ಎಡಿನೈನ್ ಅನ್ಬೇಕು, ಗ್ವಾನಿನಿಗೆ ಗ್ವಾನಿನ ಅನ್ಬೇಕು. ನೋ ಸಬ್ಸ್ಟಿಟ್ಯೂಷನ್ ವರ್ಡ್, ಅಲ್ಲಿ ಯಾವುದು ಸಬ್ಸ್ಟಿಟ್ಯೂಷನ್ ವರ್ಡ್ ಇರುವುದಿಲ್ಲ ರೀ. ಹೌದು. ಎಡಿನೈನು, ಗ್ವಾನಿನು, ಯುರಾಸಿಲ್ಲು, ಸೈಟೋಸಿನ್ನು, ಥೈಮಿನು, ಅವು ಹಾಗೆ ವರ್ಡ್ಗಳಿರ್ತಾವೆ, ನಾವು ಹಾಗೆ ಹೇಳಬೇಕು. ಸೈನ್ಸಲ್ಲಿ ಏನಾಗುತ್ತೆ ಅಂತಂದು ಹೇಳಿದ್ರೆ ಆಲ್ಮೋಸ್ಟ್ ಜಾಸ್ತಿ ಇಂಗ್ಲೀಷ್ ವರ್ಡ್ಸ್ಗಳೇ ಜಾಸ್ತಿ ಇರ್ತಾವೆ. ನೋ ಸಬ್ಸ್ಟಿಟ್ಯೂಷನ್, ಅದಕ್ಕೆ ಯಾವುದು ಸಬ್ಸ್ಟಿಟ್ಯೂಷನ್ ಇರೋದಿಲ್ಲ. ಹೌದು. ಸೊ RNA ಸ್ಟ್ರಕ್ಚರಲ್ಲಿ ಏನಿದೆ? A ಡಬಲ್ ಬಾಂಡ್ U, C∧G. ಅಲ್ಲಿ ಏನಿತ್ತು? A ಡಬಲ್ ಬಾಂಡ್ T, ಇಲ್ಲಿ ಏನು ಬಂತು? A ಡಬಲ್ ಬಾಂಡ್ U. ಲೈಕ್ ದಿಸ್, ಲೈಕ್ ದಿಸ್. ದಿಸ್ ಈಸ್ RNA ಸ್ಟ್ರಕ್ಚರ್ ಅಂತಂದು ಹೇಳಿ ಕರೀತೀವಿ. ಇಲ್ಲೂ ಡಬಲ್ ಹಿಲೆಕ್ಸ್ ಇಲ್ಲದೆ ಇರೋದ್ರಿಂದ, ಸಿಂಗಲ್ ಹಿಲೆಕ್ಸ್ ಇರೋದ್ರಿಂದ ಡಯಾಮೀಟರ್ ಆಗಿರ್ಬೋದು, ಲೆಂಗ್ತ್ ಆಗಿರ್ಬೋದು, ಅಲ್ಲಿ ಯಾವುದು ಕನ್ಸಿಡ್ರೇಷನಿಗೆ ಬರೋದಿಲ್ಲ. ಯಾಕಂದರೆ ಇಟ್ಸ್ ಅ ಸಿಂಗಲ್ ಹಿಲೆಕ್ಸ್ ಒನ್. ಸಿಂಗಲ್ ಹಿಲೆಕ್ಸ್ ಒನ್. ಸೊ ನೆಕ್ಸ್ಟ್ ಒನ್ ಏನು ಹೇಳ್ತಾ ಇದ್ದೆ ನಾನು ಅಂತಂದೇಳಂದರೆ DNA ಮತ್ತು RNAಯನ್ನು ಹೇಳ್ಕೊಡ್ತಾ ಇದ್ದೆ ನಿಮಗೆ. ಅವು ಬಯೋಮಾಲಿಕ್ಯೂಲ್ಸ್ಗಳಾಗಿದ್ದಾವೆ, ಜೊತೆಗೆ ಎದರಿಂದ ಆಗಿದ್ದಾವೆ? ಬೋತ್ ಆರ್ ಮೇಡ್ ಅಪ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ಸ್ ಅಂತಂದೇಳಿ ಹೇಳ್ತಾ ಇದ್ದೆ. ಹಾಗಾದರೆ DNA ಮತ್ತು RNA ಎಲ್ಲಿ ಪ್ರೆಸೆಂಟ್ ಆಗಿದ್ದಾವೆ? ವೇರ್ ಎಕ್ಸಾಕ್ಟ್ಲಿ DNA ಆ್ಯಂಡ್ RNA ಪ್ರೆಸೆಂಟ್? ಹೌದು. RNA ಮತ್ತು DNAಗಳು ಎಲ್ಲಿ ಉಪಸ್ಥಿತವಾಗಿರ್ತಾವೆ? DNA ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್. ಹೌದು, ನ್ಯೂಕ್ಲಿಯಸ್ಸಲ್ಲಿ ಪ್ರೆಸೆಂಟ್ ಆಗಿದೆ. DNA ಮತ್ತೆಲ್ಲಿದೆ? ಮೈಟೋಕಾಂಡ್ರಿಯಾದಲ್ಲಿದೆ. ಎಕ್ಸಾಮಲ್ಲಿ ಇದು ಕ್ವಶನ್ ಬರುತ್ತೆ. mDNA ಪ್ರೆಸೆಂಟ್ ಇನ್. ಅಯ್ಯೋ, DNA ಟೈಪ್ ಇದೆಯಾ? DNA ಟೈಪ್ ಅಲ್ಲ ಅದು, mDNA ಅಂತ ಬರೆದಿದ್ದಾರೆ. ಅಂದರೆ ಮೈಟೋಕಾಂಡ್ರಿಯಲ್ DNA. ಮೈಟೋಕಾಂಡ್ರಿಯಲ್ DNA ಅಂದರೆ ಮೈಟೋಕಾಂಡ್ರಿಯಾದಲ್ಲಿ ಏನು ಪ್ರೆಸೆಂಟ್ ಆಗಿದೆ? DNA ಪ್ರೆಸೆಂಟ್ ಆಗಿದೆ. ಅದ್ರ ಜೊತೆಗೆ ಕ್ಲೋರೋಪ್ಲಾಸ್ಟಲ್ಲೂ ಸಹ ಏನಿದೆ? DNA ಇದೆ. DNA ಇದೆ. ಕ್ಲೋರೋಪ್ಲಾಸ್ಟ್ ಎಲ್ಲಿ ಸಿಗುತ್ತೆ ನಮಗೆ? ಪ್ಲಾಂಟ್ ಸೆಲ್ಲಲ್ಲಿ ಸಿಗುತ್ತೆ, ಸಸ್ಯಕೋಶದಲ್ಲಿ ಸಿಗುತ್ತೆ ಕ್ಲೋರೋಪ್ಲಾಸ್ಟ್. ಹಾಗಾದರೆ DNA ಎಲ್ಲೆಲ್ಲಿ ಕಂಡು ಬರುತ್ತೆ? ಕೋಶದಲ್ಲಿ ಹೇಳ್ತಾ ಇರೋದು ನಾನು. ಕೋಶದಲ್ಲಿ DNA ಎಲ್ಲೆಲ್ಲಿ ಕಂಡು ಬರುತ್ತೆ? ನ್ಯೂಕ್ಲಿಯಸ್ಸಲ್ಲಿ ಕಂಡು ಬರುತ್ತೆ, ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರುತ್ತೆ, ಕ್ಲೋರೋಪ್ಲಾಸ್ಟಲ್ಲಿ ಕಂಡು ಬರುತ್ತೆ. ಒನ್ ಥಿಂಗ್ ನೆನ್ಪಿಟ್ಕೊಡ್ರಿ, ಎಲ್ಲಿ DNA ಪ್ರೆಸೆಂಟ್ ಆಗಿರುತ್ತೆ, ಯಾವ ಸೆಲ್ ಆರ್ಗನಲ್ಲಿ, ಎಲ್ಲಿ ಯಾವ ಕಣದಂಗದಲ್ಲಿ DNA ಪ್ರೆಸೆಂಟ್ ಆಗಿರುತ್ತೆ, 99% ಆಫ್ ದ ವರ್ಕನ್ನು ತಾವೇ ಮಾಡ್ತಿರ್ತೇವೆ, ಅವೇ ಕಣದಂಗಗಳೇ ಮಾಡ್ತಿರ್ತಾವೆ. ಅದಕ್ಕೆ ಕೆಲವೊಮ್ಮೆ ನಾವು ಸೆಲ್ ಓದ್ತಿರ್ಬೇಕಾದ್ರೆ ಸೆಮಿ ಅಟನಮಸ್ ಸೆಲ್ ಆರ್ಗನಲ್ ಅಂತಂದು ಓದ್ತೀವಿ. ಸೆಮಿ ಅಟನಮಸ್ ಅಂತಂದು ಹೇಳಿ ಬರ್ದಿದ್ದೀವಿ ಅಂತಂದು ಹೇಳಿದ್ರೆ ಕಂಪಲ್ಸರಿ ಅಲ್ಲಿ ಏನು ಪ್ರೆಸೆಂಟ್ ಆಗಿರುತ್ತೆ? DNA ಪ್ರೆಸೆಂಟ್ ಆಗಿದೆ. ಹೌದು. ಸೊ RNA ಎಲ್ಲಿ ಪ್ರೆಸೆಂಟ್ ಆಗಿದೆ? RNA ನ್ಯೂಕ್ಲಿಯಸ್ಸಲ್ಲಿ ಪ್ರೆಸೆಂಟ್ ಆಗಿದೆ, ಇರಲೇಬೇಕು. ನ್ಯೂಕ್ಲಿಯಸ್ಸಲ್ಲಿ RNAನೂ ಇದೆ, DNA ಇದೆ. ಮತ್ತೆಲ್ಲಿದೆ? ಸೈಟೋಪ್ಲಾಸ್ಮಾದಲ್ಲಿ ಉಪಸ್ಥಿತವಾಗಿದೆ, ಕೋಶರಸದಲ್ಲಿ ಇರ್ತದೆ. ಒನ್ ಮೋರ್ ಐ ವಾಂಟ್ ಟು ಆ್ಯಡ್ ಇಟ್. ಇಲ್ಲಿ ಒಂದು ಆ್ಯಡ್ ಮಾಡ್ತೀನಿ. ಎಲ್ಲಿದೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲೂ RNA ಇದೆ. RNA ಪ್ರೆಸೆಂಟ್ ಇನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಯಾಕ್ರಿ ಎಕ್ಸ್ಪ್ಲೇನ್ ಮಾಡಲಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಫ್ 2 ಕ್ಯಾಟಗರಿ ಇರ್ತದೆ. ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮತ್ತೊಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್.
ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮತ್ತೊಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂದು ಹೇಳಿ ಕರಿತೀವಿ. ಈ RER ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಯಾಕೆ ಡಿಫ್ರೆನ್ಶಿಯೇಟ್ ಮಾಡಿದ್ವಿ ಅದನ್ನು? ಅದ್ರ ಮೇಲೆ ಏನು ಪ್ರೆಸೆಂಟ್ ಆಗಿರುತ್ತೆ? ರೈಬೋಸೋಮ್ ಪ್ರೆಸೆಂಟ್ ಆಗಿರುತ್ತೆ. ರೈಬೋಸೋಮ್ ಪ್ರೆಸೆಂಟ್ ಆಗಿ, ಹೌದು. ವಾಟ್ ಈಸ್ ದ ಫಂಕ್ಷನ್ ಆಫ್ ರೈಬೋಸೋಮ್? ರೈಬೋಸೋಮ್ನ ಕೆಲಸ ಏನು? ಪ್ರೋಟೀನ್ ಸಿಂಥಸಿಸ್ ಈಸ್ ದ ಫಂಕ್ಷನ್ ಆಫ್ ರೈಬೋಸೋಮ್. ಎಲ್ಲಿ ಪ್ರೋಟೀನ್ ಸಿಂಥಸಿಸ್ ಅಂತ ಬರುತ್ತೆ ಕಂಪಲ್ಸರಿ ಅಲ್ಲಿ ಏನಿರಬೇಕು? RNA. ರೈಬೋಸೋಮ್ ಜೊತೆಗೆ RNA ಇದ್ದೇ ಇರ್ತದೆ. ಹೀಗಾಗಿ ಎಲ್ಲೆಲ್ಲಿದೆ RNA ಅಂತಂದು ಹೇಳಂದ್ರೆ ನ್ಯೂಕ್ಲಿಯಸ್ ಅಲ್ಲಿದೆ, ಸೈಟೋಪ್ಲಾಸ್ಮಾದಲ್ಲಿದೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲೂ ಸಹ ಏನಾಗಿದೆ ಅಂತಂದು ಹೇಳಂದ್ರೆ RNA ಇದೆ. RNA. ನೆಕ್ಸ್ಟ್ ಒನ್ ವಾಟ್ ಈಸ್ ದ ಫಂಕ್ಷನ್ ಆಫ್ DNA? DNA ಏನು ಕೆಲಸ ಮಾಡ್ತದ? DNA ಏನು ಕೆಲಸ ಮಾಡ್ತದ? ಇಟ್ ಟ್ರಾನ್ಸ್ಫರ್ ದ ಜೆನೆಟಿಕ್ ಮಟೀರಿಯಲ್ ಫ್ರಾಮ್ ಪ್ರೀವಿಯಸ್ ಜನರೇಷನ್ ಟು ನೆಕ್ಸ್ಟ್ ಜನರೇಷನ್. ಪ್ರೀವಿಯಸ್ ಜನರೇಷನ್ ಹಿಂದಿನ ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಏನು ಮಾಡುತ್ತೆ ಅಂತಂದು ಹೇಳಿದ್ರೆ ಹೆರಿಡಿಟ್ರಿ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು, ಅನುವಂಶೀಯ ಗುಣಗಳನ್ನು ಟ್ರಾನ್ಸ್ಫರ್ ಮಾಡುತ್ತೆ, ವರ್ಗಾವಣೆ ಮಾಡುತ್ತೆ. ಹೆಂಗೆ? ಊಂಬಲ್ಲಿದ್ದಾಗ, ತಾಯಿಯ ಗರ್ಭದಲ್ಲಿದ್ದಾಗ, ತಾಯಿಯ ಭ್ರೂಣದಲ್ಲಿದ್ದಾಗ ಏನಾಗುತ್ತೆ ಅಂತಂದು ಹೇಳಿದ್ರೆ DNA ರಿಮೆಂಬರ್ಸ್ ಆಲ್ ದ ಥಿಂಗ್ಸ್. ಓ, ನನ್ನ ಹತ್ರ 5 ಪೆಟ್ಟಿದ್ದಾವೆ, ನನ್ನ ಹತ್ರ 2 ಕೈ ಇದೆ, ನನ್ನ ಹತ್ರ 2 ಕಣ್ಣಿದೆ, ಆಲ್ ದೋಸ್ ಥಿಂಗ್ಸ್. ಇವನ್ನೆಲ್ಲ ಯಾವುದ್ರೆ ನಮ್ಗೆ ಎಂದಾದರೂ 2 ಕೈ ಬದಲಾಗಿ 4 ಕೈ ಬಂದಿರೋದು ರೇರ್ ಕಾಂಬಿನೇಷನ್. ಎಲ್ಲೋ ಜೆನೆಟಿಕಲ್ ಡಿಸಾರ್ಡರ್ ಆಗಿದ್ರಲ್ಲಿ ನಾರ್ಮಲ್ ಆಗಿ 2 ಕೈ, 2 ಕಾಲು, 2 ಕಣ್ಣು, 2 ಕಿವಿ, ಹೌದಾ? ಇದನ್ನೆಲ್ಲ ಯಾವ್ದು ನೆನ್ಪಿಟ್ಕೊಂಡಿರ್ತದ? DNA ಅನುವಂಶೀಯವನ್ನು ಟ್ರಾನ್ಸ್ಫರ್ ಮಾಡ್ತದೆ. ಅನುವಂಶೀಯ. ಅಪ್ಪನ ಕಲರ್ ಏನಿತ್ತು, ನಾನು ನಮ್ಮ ಅಪ್ಪನ್ನೇ ಹೊತ್ಕೊಂಡೆ, ನಮ್ಮ ಅಪ್ಪನಂಗೆ ಇದ್ದೀನಿ ರೀ, ನಾನು ನಮ್ಮ ಅಮ್ಮನಂಗೆ ಇದ್ದೀನಪ್ಪ, ನಾನು ಫೇರ್ ಆಗಿದ್ದೀನಿ, ನಾ ಹೈಟ್ ಆಗಿದ್ದೀನಿ, ನಾ ಕುಳ್ಳಿ ಇದ್ದೀನಿ. ಹೇರ್ ಕಲರ್ ಆಗಿರ್ಬೋದು, ಅದರ ಸ್ಕಿನ್ ಕಲರ್ ಆಗಿರ್ಬೋದು, ಆಲ್ ದೋಸ್ ಥಿಂಗ್ಸ್ ಹೆರಿಡಿಟ್ರಿ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಯಾವುದು ಟ್ರಾನ್ಸ್ಫರ್ ಮಾಡ್ತಾ ಇದೆ? DNA ಟ್ರಾನ್ಸ್ಫರ್ ಮಾಡ್ತಾ ಇದೆ. ವಾಟ್ ಈಸ್ ದ ಫಂಕ್ಷನ್ ಆಫ್ DNA? ಟು ಟ್ರಾನ್ಸ್ಫರ್ ದ ಹೆರಿಡಿಟ್ರಿ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ಒನ್ ಜನರೇಷನ್ ಟು ನೆಕ್ಸ್ಟ್ ಜನರೇಷನ್ ಅಂತಂದು ಹೇಳ್ತೀವಿ. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಏನು ಮಾಡುತ್ತೆ? ಹೆರಿಡಿಟ್ರಿ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಯಾಕೆ ಅಂತ ಕೇಳಿದರೆ DNA ಸ್ಮಾಲ್ ಸೆಗ್ಮೆಂಟೇ ಏನಾಗಿರುತ್ತೆ ಅಂತಂದು ಹೇಳಂದರೆ ಜೀನ್ ಆಗಿರುತ್ತೆ. ಸ್ಮಾಲ್ ಸೆಗ್ಮೆಂಟ್ ಆಫ್ DNA. ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. DNAಯ ಚಿಕ್ಕ ಖಂಡವನ್ನು ಏನೆಂದು ಕರೆಯುತ್ತೇವೆ? DNA ಚಿಕ್ಕ ಖಂಡವನ್ನು ಜೀನ್. ಇಟ್ಸ್ ಅ ಸ್ಮಾಲ್ ಸೆಗ್ಮೆಂಟ್ ಆಫ್ ಏನು ಅಂತಂದು ಹೇಳಂದರೆ DNA. ಇಲ್ಲಿ DNA ಇದೆ ಅಂತಂದರೆ ಇದರ ಸ್ಮಾಲ್ ಸೆಗ್ಮೆಂಟೇ ಏನಾಗಿರುತ್ತೆ? ಜೀನ್ ಆಗಿರುತ್ತೆ. ಜೀನ್ ಮೇಲೆ ಇನ್ನೊಂದು ಕ್ವಶನ್ ಬರುತ್ತೆ, ಹೆರಿಡಿಟ್ರಿ ಯೂನಿಟ್ ಯಾವುದು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ವಾಟ್ ಈಸ್ ದ ಯೂನಿಟ್ ಆಫ್ ಹೆರಿಡಿಟ್ರಿ? ಹೆರಿಡಿಟ್ರಿಯ ಏಕಮಾನ, ಅನುವಂಶೀಯ ಏಕಮಾನ ಯಾವುದು ಅಂತ ಕೇಳ್ತಾರೆ. ಅನುವಂಶೀಯ ಏಕಮಾನ, ಇದಕ್ಕೂ ಏಕಮಾನ ಇದೆಯಾ? ಇದೆ. ಯಾವುದದು? ಜೀನ್. ಹೆರಿಡಿಟ್ರಿ ಯೂನಿಟ್ ಯಾವುದು? ಜೀನ್ ಈಸ್ ದ ಹೆರಿಡಿಟ್ರಿ ಯೂನಿಟ್. ಸ್ಮಾಲೆಸ್ಟ್ ಸೆಗ್ಮೆಂಟ್ ಆಫ್ DNA ಯಾವುದು? ಜೀನ್. ಎರಡು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು. ಸೊ ಜೀನ್ ಏನು ಮಾಡುತ್ತೆ ಅಂತಂದು ಹೇಳಂದ್ರೆ ಹೆರಿಡಿಟ್ರಿ ಕ್ಯಾರೆಕ್ಟರಿಸ್ಟಿಕ್ ಎಲ್ಲಿದೆ? DNA ಸ್ಮಾಲ್ ಸೆಗ್ಮೆಂಟ್ ಅದು ಹೆರಿಡಿಟ್ರಿ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ ಅಂತಂದು ಹೇಳ್ತೀವಿ. ಸೊ ಒನ್ ಮೋರ್, RNA ಫಂಕ್ಷನ್ ಹೇಳೋಕ್ಕಿಂತ ಮೊದಲು, RNA ಫಂಕ್ಷನ್ ಅಂದರೆ RNA ಕೆಲಸ ಏನು ಮಾಡ್ತದೆ ಅಂತ ಹೇಳೋಕ್ಕಿಂತ ಮೊದಲು ಫಸ್ಟ್ ಒಂದು ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ DNA ಆ್ಯಂಡ್ RNA. ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ RNA ಆ್ಯಂಡ್ DNA ಹೇಳ್ಬಿಡ್ತೀವಿ. ಏನು, ಯಾವ ಡಿಫ್ರೆನ್ಸ್ ಇದೆ ಇದರಲ್ಲಿ ಎರಡರಲ್ಲೂ ಅಂತಂದು ಹೇಳಂದರೆ, ಹಿಯರ್ ಇಲ್ಲಿ ಬರ್ದಿದ್ದೀನಿ. ಏನು ಬರ್ದಿದ್ದೀನಿ ಅಂತಂದು ಹೇಳಂದರೆ, ಆ್ಯಕ್ಚುಲಿ ಇದು DNA ಆ್ಯಂಡ್ RNA ಆಗಬೇಕಿತ್ತು, ಪ್ಯೂರಿನ್ ಆ್ಯಂಡ್ ಪಿರಮಿಡಿನ್ ಅಂತ ಹೇಳಿ ಬಂದುಬಿಟ್ಟಿದೆ. ಸೊ ಕರೆಕ್ಟ್ ಇಟ್. ಇಲ್ಲಿ DNA ಆ್ಯಂಡ್ RNA ಅಂತ ಆಗಬೇಕು. ಸೊ DNAಯಲ್ಲಿ ಹಿಸ್ಟೋನ್ ಪ್ರೋಟೀನ್ ಪ್ರೆಸೆಂಟ್ ಆಗಿರ್ತದೆ. DNAಯಲ್ಲಿ ಏನಾಗಿರ್ತದೆ? ಹಿಸ್ಟೋನ್ ಪ್ರೋಟೀನ್ ಪ್ರೆಸೆಂಟ್ ಆಗಿರ್ತದೆ. RNAಯಲ್ಲಿ ಹಿಸ್ಟೋನ್ ಪ್ರೋಟೀನ್ ಅಬ್ಸೆಂಟ್ ಆಗಿರ್ತದೆ. ಇದೇನು ಹೊಸ ಕಾನ್ಸೆಪ್ಟು? ಹೌದು. ನಾನು ಪ್ರೀವಿಯಸ್ ಒಂದ್ಸಲ ಪಾಠ ಮಾಡಬೇಕಾದ್ರೆ ಜೆನೆಟಿಕಲ್ ಡಿಸಾರ್ಡರ್ಸ್ಗಳನ್ನು ಮಾಡಬೇಕಾದ್ರೆ ಹಿಸ್ಟೋನ್ ಪ್ರೋಟೀನ್ ಬಗ್ಗೆ ಹೇಳಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಸೊ. ಈ ಕ್ರೋಮೋಸೋಮ್ಸ್ ಆಗಿರ್ಬೋದು,
ಏನು ಜೆನೆಟಿಕಲ್ ಮಟೀರಿಯಲ್ಸ್ ಅಂತ ಕರಿತೀವಲ್ಲ, ಡಿ ಎನ್ ಎ ಆಗಿರ್ಬೋದು, ಜೀನ್ ಆಗಿರ್ಬೋದು, ಆಲ್ ದೀಸ್ ಆರ್ ಮೇಡ್ ಅಪ್ ಆಫ್ ಹಿಸ್ಟೋನ್ ಪ್ರೋಟೀನ್. ಎದರಿಂದ ಆಗಿರ್ತವೆ ಇವು? ಹಿಸ್ಟೋನ್ ಪ್ರೋಟೀನಿಂದ ಆಗಿರ್ತವೆ. ದೀಸ್ ಆರ್ ಮೇಡ್ ಅಪ್ ಆಫ್ ಹಿಸ್ಟೋನ್. ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಡಿ ಎನ್ ಎ ಈಸ್ ಮೇಡ್ ಅಪ್ ಆಫ್ ಹಿಸ್ಟೋನ್ ಪ್ರೋಟೀನ್, ಕ್ರೋಮೋಸೋಮ್ ಈಸ್ ಮೇಡ್ ಅಪ್ ಆಫ್ ಹಿಸ್ಟೋನ್ ಪ್ರೋಟೀನ್, ಜೀನ್ ಈಸ್ ಮೇಡ್ ಅಪ್ ಆಫ್ ಹಿಸ್ಟೋನ್ ಪ್ರೋಟೀನ್. ಹೌದು. ಸೊ ಕೆಲವೊಮ್ಮೆ ಎಕ್ಸಾಮಲ್ಲಿ ಹಿಸ್ಟೋನ್ ಪ್ರೋಟೀನನ್ನು ಎಚ್ ಪ್ರೋಟೀನ್ ಅಂತ ಹೇಳಿನೂ ಕೊಡ್ತಾನೆ ರೀ. ಎಚ್ ಪ್ರೋಟೀನ್ ಅಂತ ಹೇಳಿನೂ ಕೊಡ್ತಾನೆ. ಏನು ಕೆಲಸ ಮಾಡ್ತದೆ ಇದು ಡಿ ಎನ್ ಎ? ಡಿ ಎನ್ ಎ ಒಳಗೆ ಹಿಸ್ಟೋನ್ ಪ್ರೋಟೀನ್ ಪ್ರೆಸೆಂಟ್ ಅದ, ಆರ್ ಎನ್ ಎ ಒಳಗೆ ಹಿಸ್ಟೋನ್ ಪ್ರೋಟೀನ್ ಅಬ್ಸೆಂಟ್ ಅದ. ಹೌದು. ದೆನ್ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಹಿಸ್ಟೋನ್ ಪ್ರೋಟೀನ್? ವೆರಿ ಇಂಪಾರ್ಟೆಂಟ್ ಒನ್, ವೆರಿ ಇಂಪಾರ್ಟೆಂಟ್ ಒನ್. ಎಕ್ಸಾಮಲ್ಲಿ ಸುಮಾರು ಕೇಳ್ತಾರೆ. ಡಿ ಎನ್ ಎ ಪ್ಯಾಕಿಂಗ್ ಮಟೀರಿಯಲ್ ಯಾವುದು ಅಂತ ಕೇಳ್ತಾನೆ. ಡಿ ಎನ್ ಎ ಪ್ಯಾಕಿಂಗ್ ಮಟೀರಿಯಲ್, ಡಿ ಎನ್ ಎನ ಪ್ಯಾಕ್ ಮಾಡ್ತಕ್ಕಂತಹ ವಸ್ತು ಯಾವುದು ಅಥವಾ ಪ್ರೋಟೀನ್ ಯಾವುದು? ದಟ್ ಈಸ್ ಹಿಸ್ಟೋನ್ ಪ್ರೋಟೀನ್. ಹಿಸ್ಟೋನ್ ಪ್ರೋಟೀನ್ ನಿಮಗೂ ಗೊತ್ತಿರಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದೊಂದು ಡಿ ಎನ್ ಎ ಎಷ್ಟುದ್ದ ಇರ್ತದ? 6 feet ಇರ್ತದೆ. ಸರ್ಪ್ರೈಸ್? ಎಸ್, ಸರ್ಪ್ರೈಸ್ಡ್. ಅಷ್ಟು ದೊಡ್ಡದದ ಒಂದ. ಹಂಗಂದ್ರೆ ಎಷ್ಟವ ನಮ್ಮ ಹತ್ರ ಡಿ ಎನ್ ಎ? ಭಾಳ. ಹೌದು. ಮೊದಲ ಸೆಲ್ ಏನದ? ಮೈಕ್ರೋಸ್ಕೋಪಿಕ್ ಒನ್ ಅದ. ಬರಗಣ್ಣಿಂದ ಕಾಣ್ತದೆ? ಇಲ್ಲ, ಇಟ್ಸ್ ಅ ಮೈಕ್ರೋಸ್ಕೋಪಿಕ್ ಒನ್. ಸೆಲ್ಲಲ್ಲಿ ಮಿಡ್ಲ್ ಭಾಗದಲ್ಲಿ ಏನದ? ನ್ಯೂಕ್ಲಿಯಸ್ ಅದ. ನ್ಯೂಕ್ಲಿಯಸ್ ಅಲ್ಲಿ ಒಳಗೇನದ? ಡಿ ಎನ್ ಎ. ಡಿ ಎನ್ ಎ ಒಳಗೇನಿರ್ತಾವೆ? ಈ ಡಿ ಎನ್ ಎನ್ನ ನಾವು ಏನು ಮಾಡಬೇಕು? ಮೈಕ್ರೋಸ್ಕೋಪಿ. ಆ ಮೈಕ್ರೋಸ್ಕೋಪಿಕಲ್ಲಿ ನೋಡ್ತಕ್ಕಂಥ ಡಿ ಎನ್ ಎ ಏನಿದೆ? 6 feet ಇದೆ. ಹೆಂಗದ ರೀ ಒಳಗ? ಪ್ಯಾಕಿಂಗ್ ಆಗ್ಯದ. ಅದು ಹೆಂಗಾಗ್ಯದ? ಒಳಗ ಪ್ಯಾಕಿಂಗ್ ಆಗ್ಯದ. ಆ ಪ್ಯಾಕ್ ಮಾಡ್ತಕ್ಕಂತಹ ಮಟೀರಿಯಲ್ ಯಾವುದು? ಹಿಸ್ಟೋನ್ ಪ್ರೋಟೀನ್. ಹಿಸ್ಟೋನ್ ಪ್ರೋಟೀನ್. ಹೌದು. ದಿಸ್ ಇಸ್ ಡಿ ಎನ್ ಎ. ದಿಸ್ ಇಸ್ ಡಿ ಎನ್ ಎ. ಡಿ ಎನ್ ಎ ಮೇಲೆ ಏನಾಗಿರುತ್ತಾ? ಈ ಥರ ಹಿಸ್ಟೋನ್ ಪ್ರೋಟೀನ್ ಪ್ರೆಸೆಂಟ್ ಆಗಿರ್ತವೆ. ಈ ಥರ ಹಿಸ್ಟೋನ್ ಪ್ರೋಟೀನ್ ಪ್ರೆಸೆಂಟ್ ಆಗಿರ್ತವೆ. ಇವೇನು ಮಾಡ್ತಾವೆ ಅಂತಂದು ಹೇಳಿದ್ರೆ ಈ ಡಿ ಎನ್ ಎನ ಪ್ಯಾಕಿಂಗ್ ಮಾಡ್ತಾವೆ. ಹೆಂಗೆ ಮಾಡ್ತಾವೆ? ಇವನ್ನೆಲ್ಲ ಈ ಥರ ಪ್ಯಾಕಿಂಗ್ ಮಾಡ್ತಾವೆ. ಅದು ಎಕ್ಸಾಮಲ್ಲಿ ಸುಮಾರು ಸಲ ಕ್ವಶನ್ ಕೇಳ್ತಾನೆ. ಏನು ಅಂತಂದು ಹೇಳಿದ್ರೆ ಡಿ ಎನ್ ಎ ಪ್ಯಾಕಿಂಗ್ ಮಾಡ್ತಕ್ಕಂಥದ್ದು ಯಾವುದು? ದಟ್ ಈಸ್ ಹಿಸ್ಟೋನ್ ಪ್ರೋಟೀನ್ ಅಂತಂದು ಹೇಳಿ ಡಿ ಎನ್ ಎ ಪ್ಯಾಕಿಂಗಿಗೆ ಹೆಲ್ಪ್ ಮಾಡ್ತದೆ. ಇದ್ರ ಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಕ್ವಶನ್ ಬರ್ತದ. ವಾಟ್ ಈಸ್ ನ್ಯೂಕ್ಲಿಯೋಸೋಮ್ ಅಂತಂದು ಹೇಳಿ ಕಟ್ತಾನೆ. ನ್ಯೂಕ್ಲಿಯೋಸೋಮ್ ಸ್ಟಾರ್ ಮಾರ್ಕ್ ಹಾಕಿಟ್ಕೊಳ್ರಿ, ನೆನ್ಪಿಟ್ಕೊಳ್ರಿ. ನ್ಯೂಕ್ಲಿಯೋಸೋಮ್ ಅಂತಂದು ಹೇಳಂದ್ರೆ ಹೌದು, ಡಿ ಎನ್ ಎ ಮೇಲೆ ಏನು ಹಿಸ್ಟೋನ್ ಪ್ರೆಸೆಂಟ್ ಆಗಿರ್ತದ, ಹಿಸ್ಟೋನ್ ಪ್ರೋಟೀನ್ ಪ್ರೆಸೆಂಟ್ ಆನ್ ಡಿ ಎನ್ ಎ, ದಿಸ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಸೋಮ್. ಆ ರಚನೆಗೆ ನಾವೇನಂತ ಕರಿತೀವಿ ಅಂತಂದು ಹೇಳಂದ್ರೆ ನ್ಯೂಕ್ಲಿಯೋಸೋಮ್ ಅಂತಂದು ಹೇಳಿ ಕರಿತೀವಿ. ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ವಾಟ್ ಈಸ್ ನ್ಯೂಕ್ಲಿಯೋಸೋಮ್? ಹಿಸ್ಟೋನ್ ಪ್ರೋಟೀನ್ ಪ್ರೆಸೆಂಟ್ ಆನ್ ಡಿ ಎನ್ ಎ. ಡಿ ಎನ್ ಎ ಮೇಲೆ ಹಿಸ್ಟೋನ್ ಪ್ರೋಟೀನ್ಗಳು ಏನು ಉಪಸ್ಥಿತವಾಗಿರ್ತಾವಲ್ಲ ಆ ರಚನೆಗೆ ನಾವೇನಂತ ಕರಿತೀವಿ ಅಂದರೆ ನ್ಯೂಕ್ಲಿಯೋಸೋಮ್ ಅಂತಂದು ಹೇಳಿ ಕರಿತೀವಿ. ಇದರಲ್ಲಿ ಹಿಸ್ಟೋನ್ ಪ್ರೋಟೀನ್ ಮೇಲೆ 2 ಕ್ವಶನ್ ಬರುತ್ತೆ. ಡಿ ಎನ್ ಎ ಪ್ಯಾಕಿಂಗ್ ಯಾವ್ದು ಮಾಡುತ್ತೆ? ಡಿ ಎನ್ ಎನ್ ಪ್ಯಾಕಿಂಗ್ ಮಾಡ್ತಕ್ಕಂಥದ್ದು ಹಿಸ್ಟೋನ್ ಪ್ರೋಟೀನ್. ಡಿ ಎನ್ ಎ ಎದರಿಂದ ಆಗಿದೆ? ಹಿಸ್ಟೋನ್ ಪ್ರೋಟೀನಿಂದ ಆಗಿದೆ. ನ್ಯೂಕ್ಲಿಯೋಸೋಮ್ ಅಂದರೆ ಏನು? ಡಿ ಎನ್ ಎ ಮೇಲೆ ಹಿಸ್ಟೋನ್ ಪ್ರೋಟೀನ್ಗಳು ಪ್ರೆಸೆಂಟ್ ಆಗಿರ್ತಾವ ಆ ಸ್ಟ್ರಕ್ಚರಿಗೆ ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ನ್ಯೂಕ್ಲಿಯೋಸೋಮ್ ಅಂತಂದು ಹೇಳಿ ಕರಿತೀವಿ. ಆಲ್ ದೀಸ್ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್ಗಳು. ಆರ್ ಎನ್ ಎಲ್ಲಿ ಏನಾಗಿರೋದಿಲ್ಲ ರೀ? ಹಿಸ್ಟೋನ್ ಪ್ರೋಟೀನ್ ಪ್ರೆಸೆಂಟ್ ಆಗಿರೋದಿಲ್ಲ. ಹಾಗಾದರೆ ಆರ್ ಎನ್ ಎ ಮತ್ತು ಡಿ ಎನ್ ಎಗೆ, ಆರ್ ಎನ್ ಎ ಮತ್ತು ಡಿ ಎನ್ ಎ ಸಿಮಿಲಾರಿಟೀಸ್ ಏನು ಬಂತು? ದೀಸ್ ಆರ್ ಮೇಡ್ ಅಪ್ ಆಫ್ ಬಯೋಮಾಲಿಕ್ಯೂಲ್ಸ್. 2 ಎದರಿಂದ ಆಗ್ಯಾವ? ಬಯೋಮಾಲಿಕ್ಯೂಲ್ಸ್ ಇಂದ. ಆರ್ ಎನ್ ಎ ಮತ್ತು ಡಿ ಎನ್ ಎ ಎದರಿಂದ ಆಗ್ಯಾವ? ದೀಸ್ ಆರ್ ಪಾಲಿನ್ಯೂಕ್ಲಿಯೋಟೈಡ್ಸ್. ಪಾಲಿನ್ಯೂಕ್ಲಿಯೋಟೈಡ್ಸ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿ ಎನ್ ಎ ಅಂಡ್ ಆರ್ ಎನ್ ಎ? ಆರ್ ಎನ್ ಎ ಮತ್ತು ಡಿ ಎನ್ ಎಗೆ ಡಿಫ್ರೆನ್ಸ್ ಏನಿದೆ? ಇದು 1 ರೈಬೋಸ್ ಇಂದ ಆಗಿದೆ, 1 ರೈಬೋಸ್ ಶುಗರ್ ಇಂದ ಆಗಿದೆ. ಇದು ಎದರಿಂದ ಆಗಿದೆ? 2 ರೈಬೋಸ್ ಶುಗರ್ ಇಂದ ಆಗಿದೆ. 2 ರೈಬೋಸ್ ಶುಗರ್. ದೆನ್ ಇಲ್ಲಿ ಹಿಸ್ಟೋನ್ ಪ್ರೋಟೀನ್ ಪ್ರೆಸೆಂಟ್ ಇದೆ. ಹಿಸ್ಟೋನ್ ಪ್ರೋಟೀನ್ ಪ್ರೆಸೆಂಟ್ ಹಿಯರ್. ಇಲ್ಲಿ ಹಿಸ್ಟೋನ್ ಪ್ರೋಟೀನ್ ಏನಾಗಿದೆ? ಅಬ್ಸೆಂಟ್ ಆಗಿದೆ. ಹಿಸ್ಟೋನ್ ಪ್ರೋಟೀನ್ ಅಬ್ಸೆಂಟ್ ಆಗಿದೆ. ಇಲ್ಲಿ ಏನಾಗಿದೆ? ಇಲ್ಲಿ ಯಾವುದು ನೈಟ್ರೋಜನ್ ಬೇಸ್ ಬರ್ತದ? A double bond T C triple bond G. ಇಲ್ಲಿ ಯಾವ್ದು ಬರ್ತದ? A double bond U C triple bond G. ಲೈಕ್ ದಿಸ್. ಡಿಫ್ರೆನ್ಸ್ ಬಿಟ್ವೀನ್ ಆರ್ ಎನ್ ಎ ಆ್ಯಂಡ್ ಡಿ ಎನ್ ಎ ಅಂತಂದು ಹೇಳಿ ಸಿಮಿಲಾರಿಟೀಸ್ ಬಿಟ್ವೀನ್ ಆರ್ ಎನ್ ಎ ಆ್ಯಂಡ್ ಡಿ ಎನ್. ಹೌದು. ನೆಕ್ಸ್ಟ್ ಒನ್, ಫಂಕ್ಷನ್ಸ್ ಆಫ್ ಆರ್ ಎನ್. ಆರ್ ಎನ್ ಎ ಏನು ಕೆಲಸ ಮಾಡ್ತದ? ಫಂಕ್ಷನ್ ಆಫ್ ಆರ್ ಎನ್.
ಆರ್ ಎನ್ ಎಯ ಕೆಲಸ ಏನು, ಆರ್ ಎನ್ ಎಯ ಕಾರ್ಯ ಏನು? ಆರ್ ಎನ್ ಎ ಏನು ಮಾಡ್ತದ? ಪ್ರೋಟೀನ್ ಸಿಂಥಸಿಸ್ ಮಾಡ್ತದ, ಪ್ರೋಟೀನ್ ಸಂಶ್ಲೇಷಣೆ ಮಾಡ್ತದೆ. ಪ್ರೋಟೀನ್ ಸಂಶ್ಲೇಷಣೆ ಅಂತಂದರೆ ಅಂದ್ರೆ ಮೀನಿಂಗ್ ಏನು? ಪ್ರೋಟೀನ್ ಮೇಕಿಂಗ್, ಪ್ರೋಟೀನನ್ನು ಏನು ಮಾಡ್ತಕ್ಕಂಥದ್ದು? ರೆಡಿ ಮಾಡ್ತದೆ. ಸಿಂಥಸಿಸ್ ಮೀನಿಂಗ್ ಏನಾಗ್ತದ? ಮೇಕಿಂಗ್ ಮೀನಿಂಗ್ ಆಗ್ತದೆ. ಪ್ರೋಟೀನ್ ಮೇಕಿಂಗ್ ಈಸ್ ದ ಫಂಕ್ಷನ್ ಆಫ್ ಆರ್ ಎನ್ ಎ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಡ್ರಿ. ವಾಟ್ ಈಸ್ ದ ಫಂಕ್ಷನ್? ಡಿ ಎನ್ ಎ ಫಂಕ್ಷನ್ ಏನಾಗಿತ್ತು? ಹೆರಿಡಿಟ್ರಿ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಪ್ರೀವಿಯಸ್ ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಿತ್ತು. ಆರ್ ಎನ್ ಎ ಏನು ಮಾಡ್ತಾ ಇದೆ? ಪ್ರೋಟೀನ್ ಸಿಂಥಸಿಸ್ ಮಾಡ್ತಾ ಇದೆ, ಪ್ರೋಟೀನ್ ಮೇಕಿಂಗ್ ಮಾಡ್ತಾ ಇದೆ, ಪ್ರೋಟೀನ್ ತಯಾರಿಕೆ ಮಾಡ್ತಾ ಇದೆ. ಸೊ ಹೆಂಗೆ ಪ್ರೋಟೀನ್ ತಯಾರಿಕೆ ಮಾಡ್ತದ? ಸಂಕ್ಷಿಪ್ತವಾಗಿ ಹೇಳ್ತೀನಿ, ಎನ್ಲಾರ್ಜ್ ಮಾಡೋದಿಲ್ಲ. ಸೊ ಆರ್ ಎನ್ ಎ ಬೇಸಿಕಲಿ ಆರ್ ಎನ್ ಎ ಆಫ್ 3 ಕ್ಯಾಟಗರೀಸ್ ಇರ್ತಾವೆ. ಆರ್ ಎನ್ ಎ ಎಷ್ಟು ಕ್ಯಾಟಗರೀಸಲ್ಲಿ ಇರ್ತದ? 3 ಕ್ಯಾಟಗರೀಸ್ ಒಳಗೆ. ಒಂದು ಎಮ್ ಆರ್ ಎನ್ ಎ. ಎಮ್ ಆರ್ ಎನ್ ಎ ಅಂದರೆ ಏನ್ರಿ ಮೀನಿಂಗು? ಮೆಸೆಂಜರ್ ಆರ್ ಎನ್ ಎ, ಮೆಸೆಂಜರ್ ಆರ್ ಎನ್ ಎ. ಮತ್ತೊಂದು ಆರ್ ಆರ್ ಎನ್ ಎ, ಆರ್ ಆರ್ ಎನ್ ಎ. ರೈಬೋಸೋಮಲ್ ಆರ್ ಎನ್ ಎ, ರೈಬೋಸೋಮಲ್ ಆರ್ ಎನ್ ಎ. ಮತ್ತೊಂದು ಟಿ ಆರ್ ಎನ್ ಎ, ಟ್ರಾನ್ಸ್ಫರ್ ಆರ್ ಎನ್ ಎ, ಟ್ರಾನ್ಸ್ಫರ್ ಆರ್ ಎನ್ ಎ. ಬೇಸಿಕಲಿ 3 ಟೈಪ್ಸ್ ಆಫ್ ಆರ್ ಎನ್ ಎ ಪ್ರೆಸೆಂಟ್ ಇನ್ ಅವರ್ ಸೆಲ್. ಕೋಶದಲ್ಲಿ 3 ರೀತಿಯಾಗಿರ್ತಕ್ಕಂತಹ ಆರ್ ಎನ್ ಎಗಳು ಉಪಸ್ಥಿತವಾಗಿರ್ತದ. ಒಂದು ಎಮ್ ಆರ್ ಎನ್ ಎ, ಆರ್ ಆರ್ ಎನ್ ಎ, ಟಿ ಆರ್ ಎನ್. ಟಿ ಆರ್ ಎನ್ ಒಂದು ಥಿಂಗ್ ನೆನ್ಪಿಟ್ಕೊಳ್ರಿ, ದೇಹದಲ್ಲೂ ಬಹಳಷ್ಟು ಪ್ರೋಟೀನ್ಗಳು ಇನ್ಬಿಲ್ಟ್ ಪ್ರೋಟೀನ್ ಇರ್ತಾವೆ, ಇನ್ಬಿಲ್ಟ್ ಇರ್ತಾವೆ. ನೇಲ್ಸಲ್ಲಿ ಪ್ರೋಟೀನ್ ಇದೆ, ಹೇರ್ಸಲ್ಲಿ ಪ್ರೋಟೀನ್ ಇದೆ, ಇನ್ಬಿಲ್ಟ್ ಪ್ರೋಟೀನ್ಸ್ ಇದೆ. ಕೆಲವೊಂದಿಷ್ಟು ಪ್ರೋಟೀನ್ಸ್ಗಳನ್ನು ನಾವೇನು ಮಾಡ್ತೀವಿ? ಥ್ರೂ ಡಯಟ್ ತೊಗೋತೀವಿ, ನಮ್ಮ ಆಹಾರದ ಮುಖಾಂತರ ಏನು ಮಾಡ್ತೀವಿ? ಪ್ರೋಟೀನ್ಸ್ಗಳನ್ನು ಕನ್ಸ್ಯೂಮ್ ಮಾಡ್ತೀವಿ. ಹೌದು. ಇಲ್ಲಿ ಕ್ವಶನ್ ಏನು ಬರ್ತದ ಅಂತಂದು ಹೇಳಂದರೆ, ಈ 3 ಎಮ್ ಆರ್ ಎನ್ ಎ, ಆರ್ ಆರ್ ಎನ್ ಎ ಮತ್ತು ಟಿ ಆರ್ ಎನ್ ಎಲ್ಲಿ ಯಾವ ಆರ್ ಎನ್ ಎ ಪ್ರಮಾಣ ಹೆಚ್ಚಿರ್ತದ? ಸೆಲ್ಲಲ್ಲಿ ಯಾವ ಆರ್ ಎನ್ ಎ ಪ್ರಮಾಣ ಹೆಚ್ಚಿರ್ತದ? ದಟ್ ಈಸ್ ಆರ್ ಆರ್ ಎನ್ ಎ. 60 to 80%, 60% 80% ಏನಾಗಿರ್ತದ? ಆರ್ ಆರ್ ಎನ್ ಎ ಪ್ರೆಸೆಂಟ್ ಆಗಿರ್ತದ ಸೆಲ್ಲಲ್ಲಿ. ಅದನ್ನು ಬಿಟ್ಟರೆ ಏನಾಗಿರ್ತದ ಅಂತಂದರೆ ಎಮ್ ಆರ್ ಎನ್ ಎ 5 to 10% ಇರ್ತದ. ಇದು 15 to 10%, 10 to 15%. ದೆನ್ ಹಿಯರ್ ಲಿಸನ್ ಟು ಮೀ ಕೇರ್ಫುಲಿ. ಭಾಳ ಕನ್ಸೈಸ್ ಮಾಡಿ ಹೇಳ್ತೀನಿ, ಜಾಸ್ತಿ ಹೇಳೋದಿಲ್ಲ. ನ್ಯೂಕ್ಲಿಯಸ್ ಅದ, ನ್ಯೂಕ್ಲಿಯಸ್ ಒಳಗೆ ಡಿ ಎನ್ ಎ ಅದ. ಹೌದು, ಗೊತ್ತದ ಇದು ಎಲ್ಲರಿಗೂ. ಡಿ ಎನ್ ಎಯಿಂದ ಏನಾಗ್ತದ ಅಂತಂದು ಹೇಳಂದ್ರೆ ಆರ್ ಆರ್ ಎನ್ ಎ ಒಂದು ಥಿಂಗ್ ನೆನ್ಪಿಟ್ಕೊಡ್ರಿ, ಡಿ ಎನ್ ಎಯಿಂದ ಏನು ಮಾಡ್ತದ ಅಂದ್ರೆ ಎಮ್ ಆರ್ ಎನ್ ಎ ಫಾರ್ಮೇಷನ್ ಆಗ್ತದೆ. ಹೆಂಗೆ ಡಿ ಎನ್ ಎ ಏನು ಮಾಡ್ತದ? ಇಟ್ಸ್ ಎ ಡಬಲ್ ಹಿಲೆಕ್ಸ್ ಮಾಡೆಲ್. ಇದು ತನ್ನ ಫೋಟೋ ಕಾಪಿ ಮಾಡ್ಕೋತದ. ಅದು ದೊಡ್ಡ ಪ್ರೊಸೀಜರ್ ಅದ, ಹೇಳೋದಿಲ್ಲ ನಾನು. ಇಟ್ಸ್ ಅ ಲಾರ್ಜೆಸ್ಟ್ ಪ್ರೊಸೀಜರ್ ಒನ್. ಹೌದು. ಸೊ ಟೋಟಲಿ ಡಿ ಎನ್ ಎಯಿಂದ ಏನು ಫಾರ್ಮ್ ಆಗ್ತದ? ಎಮ್ ಆರ್ ಎನ್. ಡಿ ಎನ್ ಎಯಿಂದ ಏನು ಫಾರ್ಮ್ ಆಯ್ತು? ಎಮ್ ಆರ್ ಎನ್ ಎ ಫಾರ್ಮ್ ಆಯ್ತು, ಎಮ್ ಆರ್ ಎನ್ ಎ ಫಾರ್ಮ್ ಆಯ್ತು. ಸೊ ಎಕ್ಸಾಮಲ್ಲಿ ಕೇಳ್ತಾನ್ರಿ ಇದನ್ನು, ಡಿ ಎನ್ ಎಯಿಂದ ಎಮ್ ಆರ್ ಎನ್ ಎ ಫಾರ್ಮೇಷನ್ ಪ್ರೊಸೆಸ್ಸಿಗೆ ಏನಂತ ಕರೀತಾನ? ಡಿ ಎನ್ ಎಯಿಂದ ಎಮ್ ಆರ್ ಎನ್ ಎ ಫಾರ್ಮೇಷನ್ ಪ್ರೊಸೆಸ್ಸಿಗೆ ಏನಂತ ಕರೀತಾನ? ಟ್ರಾನ್ಸ್ಕ್ರಿಪ್ಷನ್ ಅಂತಂತ ಹೇಳಿ ಕರೀತಾನೆ. ದಿಸ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಕ್ರಿಪ್ಷನ್. ಫಾರ್ಮೇಷನ್ ಫ್ರಮ್ ಡಿ ಎನ್ ಎ ಟು ಎಮ್ ಆರ್ ಎನ್ ಎ. ಡಿ ಎನ್ ಎಯಿಂದ ಎಮ್ ಆರ್ ಎನ್ ಎ ಫಾರ್ಮೇಷನ್ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ? ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್. ಎಕ್ಸಾಮಲ್ಲಿ ಸುಮಾರು ಸಲ ಕ್ವಶನ್ ಕೇಳಿರ್ತಾನೆ. ಡಿ ಎನ್ ಎ ಏನು ಮಾಡ್ತದ? ತನ್ನ ಒಂದು ಫೋಟೋ ಕಾಪಿ ರೆಡಿ ಮಾಡ್ತದ. ಆ ಫೋಟೋ ಕಾಪಿಗೆ ನಾವೇನಂತ ಕರಿತೀವಿ? ಸಂಕ್ಷಿಪ್ತವಾಗಿ ಆ ಫೋಟೋ ಕಾಪಿಗೆ ನಾವೇನಂತ ಕರಿತೀವಿ? ಎಮ್ ಆರ್ ಎನ್ ಎ. ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಫ್ರಮ್ ಡಿ ಎನ್ ಎ ಟು ಎಮ್ ಆರ್ ಎನ್ ಎ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಕ್ರಿಪ್ಷನ್ ಅಂತಂತ ಹೇಳಿ ಕರಿತೀವಿ, ಎಮ್ ಆರ್ ಎನ್ ಎ ಫಾರ್ಮೇಷನ್. ಸೊ ಎಮ್ ಆರ್ ಎನ್ ಎ ಏನು ಮಾಡ್ತದ? ಎಮ್ ಆರ್ ಎನ್ ಎ ಆರ್ ಆರ್ ಎನ್ ಎ ಹತ್ರ ಹೋಗ್ತದೆ. ಯಾರ ಹತ್ರ ಹೋಗ್ತದ? ಆರ್ ಮೀನ್ಸ್ ಏನು? ರೈಬೋಸೋಮ್. ರೈಬೋಸೋಮ್. ನಾ ಅವಾಗ ಹೇಳ್ತಾ ಇದ್ದೆ, ಎಲ್ಲಿ ರೈಬೋಸೋಮ್ ಅಂತ ಕಂಡು ಬರ್ತದ? ನೆನ್ಪಿಟ್ಕೊಬಿಡ್ರಿ, ಪ್ರೋಟೀನ್ ಏನು ಮಾಡ್ತಿರ್ತದ ಈ ರೈಬೋಸೋಮ್? ಪ್ರೋಟೀನ್ ಸಿಂಥಸಿಸ್ ಮಾಡ್ತಿರ್ತದ, ಪ್ರೋಟೀನ್ ಮೇಕಿಂಗ್ ಮಾಡ್ತಿರ್ತದ, ಪ್ರೋಟೀನ್ ಫಾರ್ಮೇಷನ್ ಮಾಡ್ತಿರ್ತದ. ಈ ಎಮ್ ಆರ್ ಎನ್ ಎ ಏನು ಮಾಡ್ತದ? ಆರ್ ಆರ್ ಎನ್ ಎ ಹತ್ರ ಹೋಗ್ತದ. ಆ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು? ಟ್ರಾನ್ಸ್ಲೇಷನ್ ಪ್ರೊಸೆಸ್ ಅಂತಂತ ಹೇಳಿ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್
ಟ್ರಾನ್ಸ್ಲೇಷನ್ ಪ್ರೊಸೆಸ್. ಈ ಎರಡು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ವಾಟ್ ಈಸ್ ಟ್ರಾನ್ಸ್ಕ್ರಿಪ್ಷನ್? DNA ಇಂದ mRNA ಫಾರ್ಮೇಷನ್ಗೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. mRNA RNA ಹತ್ರ ಹೋಗ್ತದೆ, ಅದಕ್ಕೆ ಏನಂತ ಕರಿತೀವಿ ನಾವು? ಟ್ರಾನ್ಸ್ಲೇಷನ್ ಪ್ರೊಸೆಸ್ ಅಂತಂತ ಹೇಳಿ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಅಂತಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಏನು ಮಾಡ್ತದ ಇದು ಅಂತಂತ ಹೇಳಂದ್ರೆ ರೈಬೋಸೋಮ್ ಅದ ಅಂತಂತ ಹೇಳಂದ್ರೆ ಪ್ರೋಟೀನ್ ಮೇಕಿಂಗ್ ಮಾಡಲೇಬೇಕು. ಈ RNA ಏನು ಮಾಡ್ತದ? ಪ್ರೋಟೀನ್ ಮೇಕಿಂಗ್ ಮಾಡ್ತದ. ಹಿಯರ್ ಒನ್ ಕ್ವಶನ್ ಅರೈಸ್. ಪ್ರೋಟೀನದ ಬೇಸಿಕ್ ಯೂನಿಟ್ ಏನದ? ವಾಟ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಪ್ರೋಟೀನ್? ಅಮಿನೋ ಆಸಿಡ್. ಬೇಸಿಕ್ ಯೂನಿಟ್ ಆಫ್ ಪ್ರೋಟೀನ್ ಏನದ? ಅಮಿನೋ ಆಸಿಡ್, ಅಮೈನೋ ಆಮ್ಲ. ಹೌದು. ಸೊ ನಮಗೆ ಪ್ರೋಟೀನ್ ಮಾಡಬೇಕು ಅಂತಂದು ಹೇಳಿದ್ರೆ ಬೇಸಿಕ್ ಯೂನಿಟ್ ಯಾವ್ದು ಸಿಗಬೇಕು? ಅಮೈನೋ ಆಸಿಡ್ ಸಿಗಬೇಕು. ಈ ಅಮೈನೋ ಆಸಿಡನ್ನು RNA ಹತ್ರ ತೆಗೆದುಕೊಂಡು ಹೋಗೋದು ಯಾವುದು ಅಂತಂದು ಹೇಳಿದ್ರೆ tRNA. ಟ್ರಾನ್ಸ್ಫರ್ RNA ಏನಿದೆಯಲ್ಲ, ದೇಹದಲ್ಲಿ ಎಲ್ಲ ಅಮಿನೋ ಆಸಿಡ್ಸ್ಗಳನ್ನು ಕೂಡ ಹಾಕೊಂಡು ಏನು ಮಾಡ್ತದ ಅಂತಂದು ಹೇಳಿದ್ರೆ tRNA ಯಾರ ಹತ್ರ ಕರ್ಕೊಂಡು ಹೋಗ್ತದ? RNA. ಈ ರೈಬೋಸೋಮಲ್ RNA ಏನು ಮಾಡ್ತದ? ಪ್ರೋಟೀನ್ ಸಿಂಥಸಿಸ್ ಆರ್ ಪ್ರೋಟೀನ್ ಮೇಕಿಂಗ್ ಆರ್ ಪ್ರೋಟೀನ್ ಫಾರ್ಮೇಷನನ್ನು ಮಾಡ್ತದೆ. ಲೈಕ್ ದಿಸ್. ವಾಟ್ ಈಸ್ ದ ಫಂಕ್ಷನ್ ಆಫ್ RNA? RNA ಫಂಕ್ಷನ್ ಏನಾಗಿತ್ತು? ಪ್ರೋಟೀನ್ ಸಿಂಥಸಿಸ್ ಆರ್ ಪ್ರೋಟೀನ್ ಮೇಕಿಂಗ್ ಈಸ್ ದ ಫಂಕ್ಷನ್ ಆಫ್ RNA ಅಂತಂದು ಹೇಳಿದೆ. ಸೊ RNA ಸಿಮಿಲಾರಿಟೀಸ್ಗಳು, RNA ಮತ್ತು DNA ಸಿಮಿಲಾರಿಟೀಸ್ಗಳು, RNA ಮತ್ತು DNA ಸ್ಟ್ರಕ್ಚರ್, RNA ಆ್ಯಂಡ್ DNA ಡಿಫ್ರೆನ್ಸ್ ಏನು, RNA DNA ಫಂಕ್ಷನ್ ಏನು ಮಾಡಿದ್ವು ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಬೆಟರ್ ಅಂತಂದೇಳಿ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಂದೇಳಿ ಅಂತ. ಸೊ ಇವತ್ತಿನ ಒಂದು ಕಾನ್ಸೆಪ್ಟನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮುಂದೆ ನೆಕ್ಸ್ಟ್ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಗುಡ್ ಡೇ.